ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಪ್ರಾಕ್ಟೀಸ್ ಸೆಟ್ ನಂಬರ್ 3 ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಹುದ್ದೆಗಳಿಗೋಸ್ಕರ ಮಾಡ್ತಕ್ಕಂಥ ಇದು 3ನೇ ವಿಡಿಯೋ. ಸುಮಾರು 6 ಲಕ್ಷಕ್ಕೂ ಅಧಿಕ ಜನ ಸ್ಪರ್ಧಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರ ಈ ಒಂದು 1000 ಹುದ್ದೆಗಳಿಗೆ. ತುಂಬ ಜನ ಕಾಂಪಿಟೇಷನ್ ಇದೆ. ಆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಪ್ರತಿಯೊಂದು ಸೆಟ್ಟಲ್ಲಿ ಪ್ರಮುಖವಾಗಿರ್ತಕ್ಕಂಥ 10 ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ನಿಮಗಾಗಿ ತಿಳಿಸ್ತಾ ಇರ್ತೀನಿ ಸ್ನೇಹಿತರೆ. ಈಗಾಗಲೇ 2 ವಿಡಿಯೋಗಳನ್ನು ಮಾಡಿದ್ದೀನಿ. ಯಾರು ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಲಿಂಕ್ ಇದೆ, ಅಲ್ಲಿ ಕೂಡ ಹೋಗಿ ನೀವು ಪ್ರೀವಿಯಸ್ ಆಗಿರ್ತಕ್ಕಂಥ 2 ವಿಡಿಯೋಗಳನ್ನು ನೋಡ್ಕೊಳ್ಬೋದು. ಅದ್ರ ಜೊತೆಗೆ ಈ ವಿಡಿಯೋನು ಕೂಡ ಕೊನೆವರೆಗೂ ನೋಡಿ. ಇಲ್ಲಿ ಕೂಡ ತುಂಬ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಗಳನ್ನು ಇರ್ತವೆ. ಒಂದು ರೇಷಿಯೋಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, ಗಡಿಯಾರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, ಆಮೇಲೆ ಪೈಪ್ ಅಂಡ್ ಸಿಸ್ಟರ್ನ್, ಸೀಟಿಂಗ್ ಅರೇಂಜ್ಮೆಂಟ್, ದಾಳಗಳಿಗೆ ಸಂಬಂಧಿಸಿರ್ತಕ್ಕಂಥ, ಹೀಗೆ ಇದೇ ತರನಾಗಿ ತುಂಬ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳು ಪ್ರತಿಯೊಂದು ಸೆಟ್ಟಲ್ಲಿ ಇರ್ತವೆ. ಅದಕ್ಕೋಸ್ಕರ ನೀವು ನೋಡಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕ್ವಶನ್ ನಂಬರ್ 1. ಒಂದು ನಗರದಲ್ಲಿ 50 ಜನರನ್ನ ಗಣನೆಗೆ ತೆಗೆದುಕೊಂಡು ಪ್ರಜಾವಾಣಿ, ವಿಜಯ ಕರ್ನಾಟಕ ಮತ್ತು ಕನ್ನಡ ಪ್ರಭ ಪತ್ರಿಕೆಯನ್ನು ಓದುವವರ ಸಂಖ್ಯೆಯನ್ನು ಈ ಕೆಳಗಿನ ವೆನ್ನ ನಕ್ಷೆಯಲ್ಲಿ ನಮೂದಿಸಲಾಗಿದೆ. ನಕ್ಷೆಯನ್ನು ಅಭ್ಯಸಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಂದು ವೆನ್ನ ನಕ್ಷೆ ಕಾಣ್ತಾ ಇದೆ. 3 ವೃತ್ತಗಳಿದಾವೆ. ಈ ವೃತ್ತ ಪ್ರಜಾವಾಣಿಯನ್ನ ಪ್ರತಿನಿಧಿಸುತ್ತೆ, ಈ ವೃತ್ತ ವಿಜಯ ಕರ್ನಾಟಕವನ್ನ ಪ್ರತಿನಿಧಿಸುತ್ತೆ, ಕೆಳಗಡೆ ಬರ್ತಕ್ಕಂಥ ವೃತ್ತ ಕನ್ನಡ ಪ್ರಭವನ್ನ ಪ್ರತಿನಿಧಿಸುತ್ತೆ. ಅದರ ಒಳಗಡೆ ಸಂಖ್ಯೆಗಳಿದೆ. ಇವುಗಳ ಬಗ್ಗೆ ಗೊತ್ತು ನಿಮಗೆ, ಯಾವುದನ್ನ ಪ್ರತಿನಿಧಿಸುತ್ತೆ, ಯಾವ ಸಂಖ್ಯೆ ಏನನ್ನ ಪ್ರತಿನಿಧಿಸುತ್ತೆ ಅಂತೇಳಿ. ಇಲ್ಲ 2 ಇದೆಯಲ್ಲ, 3 ಪತ್ರಿಕೆಗಳನ್ನ ಓದ್ತಕ್ಕಂಥ ಸಂಖ್ಯೆ ಇದು. ಇಲ್ಲಿ ನೋಡ್ರಿ, ಈ ಭಾಗದಾಗ ಬಂದಾಗ ಕನ್ನಡ ಪ್ರಭ ಓದ್ತಾರೆ, ಈ ರೇಖೆಯಲ್ಲಿ ಬಂದಾಗ ಒಳಗಿದೆ. ಈ ವೃತ್ತಕ್ಕೆ ಬಂದಾಗ ವಿಜಯ ಕರ್ನಾಟಕ ಓದ್ತಾರೆ, ಈ ವೃತ್ತದ ಒಳಗಡೆ ಇದೆ ಪ್ರಜಾವಾಣಿನ ಓದ್ತಾರೆ. ಅಂದ್ರೆ ಇಬ್ರು ಪ್ರಜಾವಾಣಿ ಪೇಪರ್ವನ್ನ, ಇಬ್ಬರು ವ್ಯಕ್ತಿಗಳು 3 ಪೇಪರ್ಗಳನ್ನ ಓದುತ್ತಾರೆ ಅಂತ ಅರ್ಥ. ಕ್ಲಿಯರ್? ಎಸ್. ಇಲ್ಲಿದೆ ನೋಡ್ರಿ 12 ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕವನ್ನ ಮಾತ್ರ ಓದ್ತಕ್ಕಂಥವ್ರು ಇವರು. 2 ಪೇಪರ್ ಓದ್ತಾರೆ. ಅದು ಯಾವ್ದು? ಒಂದು ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕ. ಅದನ್ನ ಬಿಟ್ಟು ಬೇರೆ ಇದೆ. ಇದು ಕನ್ನಡ ಪ್ರಭ ಓದಲ್ಲ ಅವರು, ಹೊರಗೈತೆ ನೋಡ್ರಿ ಆ ವೃತ್ತ. ನೆಕ್ಸ್ಟ್ ಇಲ್ಲಿ 5 ಇದೆಯಲ್ಲ, ಈ 5 ವಿಜಯ ಕರ್ನಾಟಕ ಮತ್ತು ಕನ್ನಡ ಪ್ರಭವನ್ನ ಮಾತ್ರ ಓದ್ತಕ್ಕಂಥವ್ರು. ಕೇವಲ 2 ಪೇಪರ್ ಓದ್ತಾರೆ 5 ಜನ. ನೆಕ್ಸ್ಟ್ 8 ಜನ ಇದಾರಲ್ಲ, ಇವ್ರು 8 ಜನ ಪ್ರಜಾವಾಣಿ ಮತ್ತು ಕನ್ನಡ ಪ್ರಭವನ್ನ ಮಾತ್ರ ಓದ್ತಕ್ಕಂಥವ್ರು. ಕ್ಲಿಯರ್ ಇದು? ಎಸ್. ಹಾಗಾದ್ರೆ ಇಲ್ಲಿರ್ತಕ್ಕಂಥ 8, 9, 6 ಜನ ಇವ್ರು ಏನೇನು ಓದ್ತಾರೆ? ಈ 8 ಜನರು ಕೇವಲ ಪ್ರಜಾವಾಣಿಯನ್ನ ಮಾತ್ರ ಓದ್ತಾರೆ. ಅದನ್ನ ಬಿಟ್ಟು ಬೇರೆ ಯಾವ ಪೇಪರ್ನು ಮುಟ್ಟಲ್ಲ ಅವರು. ಹೌದು ತಾನೆ? ಪ್ರಜಾವಾಣಿ. ಇಲ್ಲಿ 9 ಜನರು ಕೇವಲ ವಿಜಯ ಕರ್ನಾಟಕವನ್ನ ಓದತಕ್ಕಂಥವ್ರು. ಆಮೇಲೆ ಇಲ್ಲಿ 6 ಜನ ಇದಾರಲ್ಲ, ಅವರು ಕೇವಲ ಕನ್ನಡ ಪ್ರಭವನ್ನ ಓದ್ತಾರೆ. ಕೇವಲ 1 ಪತ್ರಿಕೆ. ನೋಡ್ರಿ, ಇಲ್ಲಿ ಬರ್ತಕ್ಕಂಥವ್ರು ಕೇವಲ 1 ಪತ್ರಿಕೆ ಓದ್ತಾರೆ, ಇಲ್ಲಿ ಬರ್ತಕ್ಕಂಥವ್ರು ಕೇವಲ 2 ಪತ್ರಿಕೆ ಓದ್ತಾರೆ, ಮಿಡಲ್ ಅಲ್ಲಿ ಬರ್ತಕ್ಕಂಥವ್ರು 3 ಪತ್ರಿಕೆಗಳನ್ನ ಓದ್ತಾರೆ. ಇದು ಕ್ಲಿಯರ್ ಆಯ್ತಾ? 50 ಜನರನ್ನ ಪರಿಗಣನೆಗೆ ತೆಗೆದುಕೊಂಡಂತ ಹೇಳಿದ್ರೆ ಇಲ್ಲಿ ನೋಡ್ರಿ 50 ಜನ ಅದರ ನೋಡ್ರಿ ಎಲ್ಲರೂ ಸೇರಿಸಿದ್ರ 12 1 8 20, 8 2 10, 20 10 30 ಆಯ್ತು. ಇದು ನೋಡ್ರಿ 9 1 5 14, 14 6 20, 30 20 50 ಜನ ಆದ್ರು. 50 ಜನ ಆದ್ರು ತಾನೆ? ಎಸ್. 50 ಜನರನ್ನ ಗಣನೆಗೆ ತೆಗೆದುಕೊಂಡು ಲೆಕ್ಕಾಚಾರ ಮಾಡಿದ್ದಾರೆ. ಇದು ಕ್ಲಿಯರ್ ಆಗಿ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡಿದ್ರೆ ಎಸ್ ಅರ್ಥ ಆಯ್ತು. ಎಸ್, ಕ್ವಶನ್ಗೆ ಬರ್ತೀನಿ ಈಗ. ಈ ಕೆಳಗಿನ ನಕ್ಷೆಯಲ್ಲಿನ ಸಂಖ್ಯೆಗಳ ಪ್ರಕಾರ 10,000 ಜನಸಂಖ್ಯೆ ಇರುವ ನಗರದಲ್ಲಿ ಕನಿಷ್ಠ 2 ಪೇಪರ್ ಓದುವವರ ಸಂಖ್ಯೆ ಎಷ್ಟು? ನೋಡ್ರಿ, ಎಷ್ಟು ಸಾವಿರ ಜನ ಇದಾರಂತೆ ಒಂದು ನಗರದಲ್ಲಿ? 10,000 ಜನ ಇದ್ದಾರೆ. ಈ 10,000 ಜನರಲ್ಲಿ ಕನಿಷ್ಠ 2 ಪೇಪರು, ಕನಿಷ್ಠ 2 ಪೇಪರ್ ಅಂತ ಹೇಳಿದ್ರು ಅವರು. ಎಷ್ಟು? ಕನಿಷ್ಠ 2 ಪೇಪರ್ ಅಂದ್ರೆ ಏನ್ ಅರ್ಥ? ಕನಿಷ್ಠ 2 ಪೇಪರ್ ಅಂತಂದ್ರೆ 2 ಪೇಪರ್ಗಿಂತ ಕಡಿಮೆ ಇಲ್ಲ, 2 ಪೇಪರ್ಗಿಂತ ಕಡಿಮೆ ಓದಂಗಿಲ್ಲ, 1 ಪೇಪರ್ ಓದಂಗಿಲ್ಲ, 2 ಪೇಪರ್ಗಿಂತ ಜಾಸ್ತಿ ಓದ್ಬೋದು, 3 ಪೇಪರ್ ಓದ್ಬೋದು. ಹಾಗಾದ್ರೆ ಎಷ್ಟು ಜನ ಇದ್ದಾರೆ ನೋಡ್ರಿ? 2 ಪೇಪರ್ ಓದ್ತಕ್ಕಂಥ ಜನ 8 12 25 20, ಇದು ಒಂದು 25 ಜನ ಆದ್ರು. ಇವರು 2 ಪೇಪರ್ ಓದ್ತಕ್ಕಂಥವ್ರು. 3 ಪೇಪರ್ ಓದ್ತಕ್ಕಂಥವ್ರು ಬರ್ತಾರೆ, ಅವರು ಕೂಡ ಕನಿಷ್ಠ ಮೇಲೆ 3 ಪೇಪರ್ ಓದ್ತಕ್ಕಂಥವ್ರು ಬರ್ತಾರೆ. ಹಾಗಾದ್ರೆ 3 ಪೇಪರ್ ಓದ್ತಕ್ಕಂಥವ್ರು ಯಾರು? 2 ಇದ್ದಾರೆ. ಹಾಗಾದ್ರೆ ಟೋಟಲ್ ಎಷ್ಟು ಜನ ಆದರೆ? 27 ಜನ ಇದ್ದಾರೆ. ಇವರೇನು ಕನಿಷ್ಠ 2 ಪೇಪರ್ನ ಓದ್ತಕ್ಕಂಥವ್ರು 27 ಜನ. ಕೇವಲ 2 ಪೇಪರ್ ಓದ್ತಕ್ಕಂಥವ್ರು 25 ಜನ. 8 12 5 ಇವರು ಕೇವಲ 2 ಪೇಪರ್ ಓದ್ತಾರೆ. ಕನಿಷ್ಠ 2 ಪೇಪರ್ ಅಂದಮೇಲೆ 3 ಪೇಪರ್ ಓದೋರ್ನು ಕೂಡ ಬರ್ತಾರೆ, ಅವ್ರು 2 ಇದ್ದಾರೆ.
ಕ್ಲಿಯರ್ ಆಯ್ತಾ ಇದು? ಎಸ್. ಹೀಗೆ ನೋಡ್ರಿ, ಈ 27 ಜನ, ಎಷ್ಟು ಜನಕ್ಕೆ 27 ಜನ ಕನಿಷ್ಠ 2 ಪೇಪರ್ ಓದ್ತಾರೆ? 50 ಜನಕ್ಕೆ 27 ಜನ ಕನಿಷ್ಠ 2 ಪೇಪರ್ಗಳನ್ನು ಓದ್ತಾರೆ ನೋಡ್ರಿ. 50 ಜನರಲ್ಲಿ 27 ಜನ ಕನಿಷ್ಠ 2 ಪೇಪರ್ಗಳನ್ನು ಓದುತ್ತಾರೆ. ಕ್ಲಿಯರಾ ಇದು? ಹಾಗಾದ್ರೆ ನಗರದಲ್ಲಿ ಎಷ್ಟು ಜನ ಅಂದರೆ 10,000 ಜನ ಅಂದರೆ 10,000ಕ್ಕೆ ಎಷ್ಟು ಜನ ಕನಿಷ್ಠ 2 ಪೇಪರ್ ಓದ್ತಾರೆ? 50 ಜನಕ್ಕೆ 27 ಜನ ಆದರೆ 10,000 ಜನರಿಗೆ 10,000 ಜನರಿಗೆ ಎಷ್ಟು ಜನ ಕನಿಷ್ಠ 2 ಪೇಪರ್ ಓದ್ತಾರೆ? ಇಷ್ಟು ಹಚ್ಚಿದ ಮೇಲೆ ಕ್ರಾಸ್ ಮಲ್ಟಿಪಲ್, ಇದಕ್ಕಿದಕ್ಕೆ ಗುಣಾಕಾರ, ಇದಕ್ಕಿದಕ್ಕೆ ಗುಣಾಕಾರ. 10,000 ಇಂಟು 27, 10,000 ಇಂಟು 27 ಡಿವೈಡೆಡ್ ಬೈ ಇಲ್ಲಿ ಎಷ್ಟಿದೆ? 50 ಕೆಳಗಡೆ 50. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 5 1 5, 5 2 5 2 10, ಮುಂದೆ 2 0 ಅದಾವು, 2 0 ಇಂಟು 27 ಇಸ್ ಈಕ್ವಲ್ ಟು 27 2 54 ಆಗುತ್ತೆ. 54 2 0 ಅದಾವು, 2 0. 5,400 ಜನರು ಏನಾಗ್ತಾರೆ? ಕನಿಷ್ಠ 2 ಪೇಪರ್ನ ಓದ್ತಾರೆ. ಯಾವಾಗ? 10,000 ಜನರಲ್ಲಿ. ನೋಡ್ರಿ ಎಷ್ಟು ಸಿಂಪಲ್ ಮಾಡಿದ್ವಿ ನಾವು. ಈ ಒಂದು ಸ್ಟೆಪ್ ಹಚ್ಕೊಳ್ಳೋದು ಗೊತ್ತಾಗಬೇಕು ನಿಮಗೆ, ಈ ಒಂದು ಸ್ಟೆಪ್ಪು. ಎಸ್, ಈ ಸ್ಟೆಪ್ ಹಚ್ಕೊಳ್ಳೋಕೆ ಬರಲಿಲ್ಲ, ಡೈರೆಕ್ಟಾಗಿ ಕೂಡ ಹಚ್ಕೊಳ್ಬೋದು. ಡೈರೆಕ್ಟಾಗಿ ಹೆಂಗೆ ಹಚ್ಕೊಳ್ಬೋದು ಅಂತಂದ್ರೆ, ಈ ಸ್ಟೆಪ್ ಹೆಂಗೆ ಡೈರೆಕ್ಟಾಗಿ ಹಚ್ಕೊಳ್ಬೋದು? 50 ಜನಕ್ಕೆ 27 ಜನ 2 ಪೇಪರ್ ಓದ್ತಾರೆ ಅಂತಿದೆ. ನಾವು ಹಿಂಗೆ ಹಚ್ಕೊಳ್ಬೋದು ಅದನ್ನು. 50 ಜನಕ್ಕೆ ನೋಡ್ರಿ, 50 ಜನಕ್ಕೆ 27 ಜನ ಕನಿಷ್ಠ 2 ಪೇಪರ್ ಓದ್ತಾರೆ. ಹಿಂಗೆ ಹಚ್ಕೊಳಕ್ಕೆ ಬರ್ತಲ್ಲ? ಹಾಗಾದ್ರೆ ನಾವು ಕಂಡುಹಿಡಬೇಕಾಗಿದ್ದು ಎಷ್ಟು ಜನಕ್ಕೆ? 10,000 ಜನಕ್ಕೆ ಅಂದಾಗ ಹಿಂಗೆ ಮುಂದೆ 10,000 ಚೆಂಬಿಡಿ, ಸಂಕ್ಷಿಪ್ತ ಮಾಡಿಬಿಡಿ, ಉತ್ತರ ಇದೇ ಬರುತ್ತೆ. 5,400 ಜನ. ಕ್ಲಿಯರ್? ಎಸ್, ಅರ್ಥ ಆಗಿದೆ? ದಯವಿಟ್ಟು ಇದು ಅರ್ಥ ಆಯ್ತು ಅಂತಂದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ, ಬೇಗ ಹಂಚ್ಕೊಳ್ಳಿ. ಯಾಕಂದರೆ ಇನ್ನೇನು ತುಂಬ ಜನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅನುಕೂಲ ಆಗುತ್ತೆ. ಎಕ್ಸಾಮ್ ಸಮೀಪಿಸ್ತಾ ಇದೆ, ಹೌದಾ? ಸುಮಾರು ಹೇಳ್ತಾ ಇದ್ದೀನಿ 6 ಲಕ್ಷ ಜನರು ಅಪ್ಲಿಕೇಶನ್ ಹಾಕಿದ್ರೆ, ಅದಕ್ಕೋಸ್ಕರ ಹೇಳ್ತಾ ಇದ್ರು ಎಲ್ಲರೂ ಓದ್ರಿ, ಎಲ್ಲರೂ ನೋಡಿ, ಎಲ್ಲರೂ ಹುದ್ದೆಗಳನ್ನು ಪಡಲಿಕ್ಕೆ ಅಲ್ಲಿರ್ತಕ್ಕಂಥವು ಕೇವಲ 1000 ಹುದ್ದೆಗಳು. ಕಾಂಪಿಟೇಷನ್ ತುಂಬ ಇದೆ, ತುಂಬ ಚೆನ್ನಾಗಿ ನೀವು ಸ್ಟಡಿ ಮಾಡಲೇಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 2. ಒಂದು ನೀರಿನ ತೊಟ್ಟಿಗೆ ಕೊಳವೆಯೊಂದನ್ನು ಬಳಸಿ 40 ನಿಮಿಷದಲ್ಲಿ ತುಂಬಿಸಬಹುದು. ನೋಡ್ರಿ, ಕೊಳವೆಗಳು ಮತ್ತು ತೊಟ್ಟಿಗಳು ತುಂಬಾ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್, ಎಕ್ಸಾಮ್ದಲ್ಲಿ ಕೇಳಬಹುದಾಗಿರ್ತಕ್ಕಂಥ ಟಾಪಿಕ್ ಇದು. ಇಲ್ಲಿ ಕೊಳವೆ ಬಳಸಿ 40 ನಿಮಿಷದಲ್ಲಿ ಟ್ಯಾಂಕ್ ತುಂಬುತ್ತಾರಂತೆ. ಬಿ ಕೊಳವೆಯೊಂದನ್ನು ಬಳಸಿ 30 ನಿಮಿಷದಲ್ಲಿ ತುಂಬಿಸಬಹುದು. ಸಿ ಕೊಳವೆಯನ್ನು ಬಳಸಿ 60 ನಿಮಿಷದಲ್ಲಿ ಖಾಲಿ ಮಾಡಬಹುದು. ನೋಡ್ರಿ, ಒಂದು ಖಾಲಿ ಮಾಡೋದಾದ 2 ಪೈಪು ತುಂಬ ಇದಾವೆ. ಪೈಪ್ ಇದೆಲ್ಲ, ಪೈಪು ಮತ್ತು ಬಿ ಪೈಪು ಮತ್ತು ಸಿ ಪೈಪು, 3 ಪೈಪ್ ಇದಾವೆ. ಈ ಪೈಪು 40 ನಿಮಿಷದಲ್ಲಿ ಟ್ಯಾಂಕ್ ಅನ್ನು ತುಂಬುತ್ತಂತೆ. ಬಿ ಪೈಪು 30 ನಿಮಿಷದಲ್ಲಿ ಟ್ಯಾಂಕ್ ಅನ್ನು ತುಂಬಿಸುತ್ತಂತೆ. ಸಿ ಟೈಪು 60 ನಿಮಿಷದಲ್ಲಿ ತುಂಬಿದ ಟ್ಯಾಂಕ್ ಅನ್ನ ಖಾಲಿ ಮಾಡುತ್ತಂತೆ. ಹಚ್ಕೊಂಡಿದ್ದು ಗೊತ್ತಾಯ್ತಾ? ಏನಿಲ್ಲ, ನಾನು ಕ್ವಶನ್ ಅಲ್ಲಿ ಏನದು ಹಂಚ್ಕೊಂಡಿದ್ದೆ ಅಷ್ಟೇ. ಎಸ್, ಈ 3 ಕೊಳವೆಗಳಿಂದ ಏಕಕಾಲಕ್ಕೆ ನೀರು ಹಾಯಿಸಿದರೆ ತೊಟ್ಟಿ ತುಂಬಿಸಲು ಬೇಕಾಗುವ ಸಮಯ ಎಷ್ಟು? ನೋಡ್ರಿ, ಎಟ್ ಎ ಟೈಮ್ 3 ಟ್ಯಾಪ್ ಆನ್ ಮಾಡಿಬಿಡೋದು. ಈ ಕಡೆ ನೀರು ತುಂಬುತ್ತಿರ್ತವೆ 2 ಟ್ಯಾಂಕ್ಗಳು, ಈ 2 ಕೊಳವೆಗಳು ನೀರು ತುಂಬುತ್ತಿರ್ತವು. ಈ ಕೊಳವೆ ನೀರನ್ನ ಖಾಲಿ ಮಾಡ್ತಾ ಇರುತ್ತೆ. ಈ ಕಡೆ ತುಂಬುತ್ತಾ ಇರುತ್ತೆ, ಈ ಕಡೆ ಖಾಲಿ ಆಗ್ತಿರುತ್ತೆ. ಅಂದ್ರೆ ಆದ್ರೂ ಕೂಡ ನೀರಿನ ಮಟ್ಟ ಹೆಚ್ಚಾಗ್ತಾ ಇರುತ್ತೆ. ಹಾಗಾದ್ರೆ ಎಷ್ಟು ಟೈಮ್ ಕೊಟ್ಟಿದ್ರೆ, ಎಷ್ಟು ನಿಮಿಷದಲ್ಲಿ ಆ ತೊಟ್ಟಿ ತುಂಬುತ್ತೆ ಅಂತ ಕ್ವಶನ್ ಕೇಳಿದ್ರೆ, ಎಷ್ಟು ವೆರಿ ಸಿಂಪಲ್, ಟೈಮ್ ಅಂಡ್ ವರ್ಕ್ ಬೇಸ್ಡ್ ಕ್ವಶನ್ ಇದು. ಇಲ್ಲಿ ನೋಡ್ರಿ, ಇದು 40 ನಿಮಿಷದಲ್ಲಿ ತುಂಬುತ್ತೆ, ಇದು 30 ನಿಮಿಷದಲ್ಲಿ ತುಂಬುತ್ತೆ, ಇದು 60 ನಿಮಿಷದಲ್ಲಿ ಖಾಲಿ ಮಾಡುತ್ತಂದಾಗ ಸಿಂಪಲ್ ಆಗಿ ಈ 3ರ ಲಸ ಅನ್ನ ತೆಗಿಬೇಕು ನಾವು. ಈ 3ರ ಲಸ ಏನಾಗುತ್ತೆ? ಅಲ್ಲಿ ಟೋಟಲ್ ವರ್ಕ್ ಅಂತ ಆಗುತ್ತೆ. ಇಲ್ಲಿ ನಾವು ಒಟ್ಟು ಆ ತೊಟ್ಟಿಯ ಸಾಮರ್ಥ್ಯ ಆಗುತ್ತೆ, ಆ ತೊಟ್ಟಿ ಹಿಡಿತಕ್ಕಂಥ ನೀರು ಹಿಡಿತಕ್ಕಂಥ ಸಾಮರ್ಥ್ಯ ಆಗುತ್ತೆ. ಇಲ್ಲಿ 60, 30 ಮತ್ತು 40 ಲಸ ಏನಾಗುತ್ತೆ? ಇದ್ರೆ ದೊಡ್ಡದು ಯಾವುದು? 60ರ ಮಗ್ಗಿ ತಗೋಬೇಕು, ಅದು ಉಳಿದಿರ್ತಕ್ಕಂಥ 2ರಲ್ಲಿ ಇರಬೇಕು. ಈಗ 61ದಲ್ಲಿ 60 ಇದೆ, 30ರ ಮಗ್ಗಿಯಲ್ಲಿ 60 ಅದ, 32ರಲ್ಲಿ 60, 40ರ ಮಗ್ಗಿಯಾಗ 60 ಇಲ್ಲ, ಬಿಟ್ಟುಬಿಡಿ, 2ರಲ್ಲಿ ಇರಬೇಕದು. ಇಲ್ಲ ನಿಮಗೆ ಗೊತ್ತಾಗಲ್ಲ ಅಂತಂದ್ರೆ ಬೇರೆ ಕಡೆಗೆ ಹಚ್ಚಿ ಒಂದು 40, 30, 60 ಲಸ ತಕ್ಕೋಬಹುದು. ಈಗ ನೆಕ್ಸ್ಟ್ 62ರಲ್ಲಿ ಎಷ್ಟಾಗುತ್ತೆ? 6 2 12, 120 ಆಗುತ್ತೆ. 40ರ ಮಗ್ಗಿಯಲ್ಲಿ 120 ಐತಾ? 4 3 12, 120 ಅದ. 30ರ ಮಗ್ಗಿಯಲ್ಲಿ 120 ಅದ, 3 4 12, 34 12 ಅದ, 120 ಅದ. 62 12, ಹಾಗಾದ್ರೆ ಈ 12 120 ಬಂತಲ್ಲ, ಆ 120 ಏನಿದಲ್ಲ ಟೋಟಲ್ ಆ ತೊಟ್ಟಿಯ ಸಾಮರ್ಥ್ಯ. 120
ಯೂನಿಟ್ನಷ್ಟು ನೀರು ಹಿಡಿಯುತ್ತೆ ಅಂತ ಅರ್ಥ. ಯೂನಿಟ್ ಅದು ಯಾವುದಾದ್ರೂ ಇರಲಿ, 120 ಗ್ಯಾಲನ್ ಹಿಡಿತಾರೆ ಅಂತ ಅನ್ಕೊಳ್ಬೋದು, 120 ಲೀಟರ್ ಆದ್ರೆ ಅನ್ಕೊಳ್ಬೋದು, 120 ಬ್ಯಾರಲ್ ಆದ್ರೆ ಅನ್ಕೊಳ್ಬೋದು. ಅಷ್ಟು ಯೂನಿಟ್ನಷ್ಟು ನೀರು ಹಿಡಿಯುತ್ತೆ ಆ ತೊಟ್ಟಿ. ಅಂದರೆ ಈ 120 ಯೂನಿಟ್ ನೀರು ತುಂಬಲಿಕ್ಕೆ ಇದು 40 ನಿಮಿಷ, 120 ಯೂನಿಟ್ ನೀರು ತುಂಬಲಿಕ್ಕೆ ಅದು 30 ನಿಮಿಷ, 120 ಯೂನಿಟ್ ನೀರನ್ನ ಖಾಲಿ ಮಾಡಲಿಕ್ಕೆ ಇದು 60 ನಿಮಿಷ. ಕ್ಲಿಯರಾ? ಎಸ್, ಇದು ಟೋಟಲ್ ಅಂತ ಆಯ್ತು. ಎಸ್, ಈಗ 1 ನಿಮಿಷದಲ್ಲಿ ಅವುಗಳ ಸಾಮರ್ಥ್ಯ, ಇದು ಎಫಿಷಿಯನ್ಸಿ ಮೇನ್. 40 ನಿಮಿಷದಲ್ಲಿ 120 ತುಂಬಿದ್ರೆ, 120 ಲೀಟರ್ ನೀರು ತುಂಬಿದ್ರೆ 1 ನಿಮಿಷಕ್ಕೆ ಎಷ್ಟಾಗುತ್ತೆ? 40 ಎಷ್ಟಲೇ 120 43 1 ನಿಮಿಷದಲ್ಲಿ 3 ಲೀಟರ್ ಅಥವಾ 3 ಯೂನಿಟ್. 30 ಎಷ್ಟಲೇ 120 34 1 ನಿಮಿಷದಲ್ಲಿ 4 ಲೀಟರ್ ಅಥವಾ 4 ಯೂನಿಟ್. 60 ಎಷ್ಟಲ್ಲಿ 120 62 120. ನೋಡ್ರಿ, ಈಗಿದು ಸಾಮರ್ಥ್ಯ. 1 ನಿಮಿಷಕ್ಕೆ ಇದು 3 ಲೀಟರ್ ತುಂಬುತ್ತೆ, 1 ನಿಮಿಷಕ್ಕೆ ಇದು 4 ಲೀಟರ್ ತುಂಬುತ್ತೆ, 1 ನಿಮಿಷಕ್ಕೆ ಇದು 2 ಲೀಟರ್ ಖಾಲಿ ಮಾಡುತ್ತೆ. ಹಾಗಾದ್ರೆ 1 ನಿಮಿಷಕ್ಕೆ ಎಷ್ಟು ಲೀಟರ್ ತುಂಬುತ್ತವು? 7 ಲೀಟರ್ ತುಂಬುತ್ತವೆ. ಹಾಗಾದ್ರೆ ಇಲ್ಲಿ ಖಾಲಿ ಆಗ್ತಕ್ಕಂಥದ್ದು ಎಷ್ಟು ಲೀಟರ್? 2 ಲೀಟರ್. ಹಾಗಾದ್ರೆ 7 ಲೀಟರ್ ತುಂಬಿ 2 ಲೀಟರ್ ಹೊರಗಡೆ ಹೋದ್ರೆ ಸಿ ಪೈಪಿಂದ ತುಂಬಿರ್ತಕ್ಕಂಥದ್ದು ಎಷ್ಟು ಲೀಟರ್? 1 ನಿಮಿಷದಲ್ಲಿ 5 ಲೀಟರ್ ಅಥವಾ 5 ಯೂನಿಟ್ ನೀರನ್ನು ತುಂಬಿತ್ತು. 1 ನಿಮಿಷಕ್ಕೆ ಎಷ್ಟು ಲೀಟರ್ ನೀರು ತುಂಬಿತ್ತು? ಟ್ಯಾಂಕು 5 ಲೀಟರ್ ಅಥವಾ 5 ಯೂನಿಟ್ ನೀರು ತುಂಬಿತ್ತು. ಹಾಗಾದ್ರೆ ಎಷ್ಟು ಯೂನಿಟ್ ಅದ? 120 ಯೂನಿಟ್ ಅದ. 120 ಯೂನಿಟ್ ಅದ. 1 ನಿಮಿಷದಲ್ಲಿ 5 ಯೂನಿಟ್ ಆದ್ರೆ 120 ಯೂನಿಟ್ ತುಂಬಲಿಕ್ಕೆ ಎಷ್ಟು ಹೊತ್ತಾಗುತ್ತೆ? ಭಾಗಾಕಾರ ಮಾಡ್ರಿ, ಉತ್ತರ ಸಿಕ್ಬಿಡ್ತು. ಸಿಂಪಲ್. 5 1 5, 5 2 10, 2 ಉಳಿಯುತ್ತೆ, 20 ಆಗುತ್ತೆ. 5 4 20, 24 ನಿಮಿಷ ಈಸ್ ರೈಟ್ ಆನ್ಸರ್. ಎಷ್ಟು ಸಿಂಪಲ್ ನೋಡ್ರಿ, ಎಷ್ಟು ಸಿಂಪಲ್ ಆಗಿ ನಾವು ಮಾಡ್ತಾ ಇದೀವಿ. ಇದು ನಿಮ್ಗೆ ಈಸಿಯಾಗಿ ನಿಮ್ಗೆ ಗೊತ್ತಾಗ್ಬಿಡ್ತೀವಿ. ಕಣ್ಣು ಮುಚ್ಚನೆ ಲೆಕ್ಕ ಮಾಡ್ತೀರಿ ನೀವು ಈ ಸಮಸ್ಯೆಗಳು ಬಂದರೆ. ಕ್ಲಿಯರ್? ಎಸ್ ಸ್ನೇಹಿತರೆ, ನಿಮ್ಮ ಸ್ನೇಹಿತರೆ ದಯವಿಟ್ಟು ಹಂಚ್ಕೊಳ್ರಿ ವಿಡಿಯೋನ, ಯಾವುದೇ ಕಾರಣಕ್ಕೆ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 3. A/B = 2/5, B/C = 3/4. ಹಾಗಾದರೆ A/C ಏನಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಈಗಾಗಲೇ ನಾನು ಸೆಟ್ 1ರಲ್ಲಿ ಸೆಟ್ 2ರಲ್ಲಿ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕ್ವಶನ್ ತುಂಬ ಈಸಿಯಾಗಿ ಬಿಡಿಸಿದ್ದೀನಿ. ಅಲ್ಲಿ 3ದು AB, BC, CD. ಹಾಗಾದರೆ A/B/C/D = ಏನಂತ ಕ್ವಶನ್ ಕೇಳಿದ್ರು. ಅಲ್ಲಿ ತುಂಬ ಈಸಿ ಇತ್ತು. ಹೆಂಗೆ ಈಸಿ ಇತ್ತು ಅಂದಮೇಲೆ ಇಲ್ಲಿ B ಇದೆಲ್ಲ, ಇಲ್ಲೇ ಇದಿತ್ತು. ಅವಾಗ ನಾವು ಈಸಿಯಾಗಿ B = 5 ಅಂತ ತೆಗೆದುಕೊಳ್ತಿದ್ವಿ. ಇಲ್ಲಿ ಬಟ್ 5 ಇಲ್ಲಿ ಒಂದು ಕಡೆಗೆ 5 ಅದ, ಒಂದು ಕಡೆಗೆ 3 ಅದ. ಹಾಗಾದ್ರೆ ಏನು ಮಾಡಬೇಕು? ಸಿಂಪಲ್ ಆಗಿ ಹೇಳಿದ್ದೆ ನಾನು. ನೀವೇನು ಮಾಡಿಬಿಡ್ತಿರಲಿ, A = 2 ಅದ, C = 4 ಅದ. ಹಾಗಾದ್ರೆ A/C = 2/4. ಇದನ್ನ ಕನಿಷ್ಠ ಮಾಡಿದಾಗ 1/2 ಆಗುತ್ತೆ ಅಂತ ಮಾಡಿಬಿಟ್ರಪ್ಪ ಅಂದರೆ ನಿಮ್ಮ ಉತ್ತರ ತಪ್ಪು. ಹಾಗಾದ್ರೆ ಏನು ಮಾಡಬೇಕು? ಸಿಂಪಲ್, A/B/C. A/B = 2/5. ನೆಕ್ಸ್ಟ್ ಸ್ಟೆಪ್ ಕೆಳಗಡೆ B/C = 3/4. ಈಗ ಏನು ಮಾಡಬೇಕು? ಇಲ್ಲಿ ಈ ಪ್ಲೇಸ್ ಒಂದು ಖಾಲಿ ಅದ, ಇಲ್ಲಿ ಈ ಪ್ಲೇಸ್ ಖಾಲಿ ಅದ. ಹಾಗಾದ್ರೆ ಇಲ್ಲಿ ಯಾವ್ದು ಹಚ್ಕೊಳ್ಬೇಕಂತಂದ್ರೆ ಎಡ ಅಥವಾ ಬಲ ಇರ್ತಕ್ಕಂಥ ಸಂಖ್ಯೆಗಳನ್ನು ಹಚ್ಕೊಳ್ಬೇಕು. ಇಲ್ಲಿ 5 ಹಚ್ಕೊಳ್ಬೇಕು. ನೋಡ್ರಿ, ಈ ಕಡೆ 5 ಇದೆಯಲ್ಲ, 5 ಹಚ್ಕೊಳ್ಬೇಕು. ಇಲ್ಲಿ ಈ ಕಡೆ 3 ಇದೆಯಲ್ಲ, 3 ಹಚ್ಕೊಳ್ಬೇಕು. ಮೇಲೆದ ಅಥವಾ ಕೆಳಗಡೆ ಹಚ್ಕೊಳ್ಬಾರ್ದು. ಎಡ ಅಥವಾ ಬಲ ಇರ್ತಕ್ಕಂಥ ಸಂಖ್ಯೆಗಳನ್ನ ಹಚ್ಕೊಂಡು 3 ಸಂಖ್ಯೆಗಳನ್ನು ಗುಣಾಕಾರ ಮಾಡಬೇಕು. 2 3 6, 5 3 15, 5 4 20. ಮುಗೀತು. ಈಗ ಅವ್ರು ಕೇಳ್ತಕ್ಕಂಥದ್ದೇನು? A/C 6/20. ನೋಡ್ರಿ, 6/20. ಇದನ್ನ ಕನಿಷ್ಠ ಮಾಡಲಿಕ್ಕೆ ಬರುತ್ತೆ. ನೋಡ್ರಿ, 2 3 10, 2 10 20, 3/10 ಇಸ್ ಕರೆಕ್ಟ್ ಆನ್ಸರ್. ನೋಡ್ರಿ, ಸಿಂಪಲ್ ಆಗಿ ಮಾಡ್ಬೋದು ನಾವು. A/B 6/15 ಅದ. ಇದನ್ನ ಕನಿಷ್ಠ ಮಾಡ್ರಿ, 2/5 ಬರುತ್ತೆ. 3 2 6, 3 5 15. ನೋಡ್ರಿ, 2/5 ಅಂತ. B/C 5 3 15, 5 4 20, 3/4. ಕ್ವಶನ್ಗೆ ಇರ್ತಕ್ಕಂಥದ್ದು 6 A ಮತ್ತು C ಇದ್ದು, ಹಾಗಾದ್ರೆ 6/20. ಅದನ್ನ ಕನಿಷ್ಠ ಮಾಡಿದಾಗ 3/10 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಯ್ತು.
ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 4. ದಾಳದ 4 ವಿಭಿನ್ನ ಸ್ಥಿತಿಗಳಲ್ಲಿ 6ರ ವಿರುದ್ಧ ಮುಖವನ್ನ ಕಂಡು ಹಿಡಿಯಿರಿ. ನೋಡ್ರಿ, ಒಂದು ದಾಳದ 4 ವಿಭಿನ್ನ ಸ್ಥಿತಿಗಳನ್ನ ಕೊಟ್ಟಿದ್ದಾರೆ. ಸ್ಥಿತಿಗಳನ್ನ ಕೊಟ್ಟು 6ರ ಅಪೋಸಿಟ್ ಫೇಸ್ ಯಾವುದು ಅಂತಕ್ಕಂಥದ್ದನ್ನ ಕಂಡುಹಿಡ್ರಿ ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಒಂದೇ ದಾಳದ 4 ವಿಭಿನ್ನ ಚಿತ್ರಗಳನ್ನು ಕೊಟ್ಟಿದ್ದಾರೆ. ದಾಳಗಳ ಬಗ್ಗೆ ನೀವು ಕುಲಂಕುಷವಾಗಿ ಈಸಿಯಾಗಿ ಅರ್ಥ ಮಾಡಿಕೊಳ್ತಕ್ಕಂಥ ವಿಧಾನದಲ್ಲಿ ಈಗಾಗಲೇ ನಾನು ಹೇಳಿಕೊಟ್ಟಿದ್ದೀನಿ. ಯಾರು ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಒಂದು ವಿಡಿಯೋದ ಲಿಂಕ್ ಕೊಡ್ತೀನಿ, ಅಲ್ಲಿ ಕೂಡ ಹೋಗಿ ನೋಡ್ಕೊಂಡ್ಬಿಟ್ರೆ ಯಾವುದೇ ಸಂದೇಹ ಇಲ್ಲ ನಿಮಗೆ. ಒಂದು ಫೇಸ್ ಕಾಮನ್ ಆಗಿದ್ದಾಗ ಯಾವ ರೀತಿ ನಾವು ಅಪೋಸಿಟ್ ಫೇಸ್ ಕಂಡುಹಿಡಬೇಕು, ಅಥವಾ 2 ಫೇಸ್ಗಳು ಕಾಮನ್ ಆಗಿದ್ದಾಗ ನಾವು ಯಾವ ರೀತಿ ಅಪೋಸಿಟ್ ಫೇಸ್ಗಳನ್ನು ಕಂಡುಹಿಡಬೇಕು, ಯಾವುದು ಫೇಸ್ ಕಾಮನ್ ಇಲ್ಲ ಅಂತಂದ್ರೆ ನಾವು ಯಾವ ರೀತಿ ಅಪೋಸಿಟ್ ಫೇಸ್ಗಳನ್ನು ಕಂಡುಹಿಡಬೇಕಂತಕ್ಕಂಥದ್ದನ್ನು ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಯಾರು ನೋಡಿಲ್ಲ ಅಲ್ಲಿ ಹೋಗಿ ನೋಡ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ. ಎಕ್ಸಾಮಲ್ಲಿ ಏನಾದರೂ ಅಪೋಸಿಟ್ ಫೇಸ್ಗಳನ್ನು ಕಂಡುಹಿಡ್ರಿ ಅಂತ ಕೇಳ್ಬಿಟ್ರೆ ಈಸಿಯಾಗಿ ಉತ್ತರ ನೀಡ್ತೀರಾ. ಎಸ್, ಇಲ್ಲಿ ಒಂದೇ ದಾಳದ 4 ಸ್ಥಿತಿಗಳನ್ನು ಕೊಟ್ಟಿದ್ದಾರೆ. ನಾವು ಕಂಪೇರ್ ಮಾಡ್ತಾ ಹೋಗ್ಬೇಕು, ಒಂದು ಇನ್ನೊಂದು 2 ದಾಳ ತೆಗೆದುಕೊಳ್ಬೇಕು, ಕಂಪೇರ್ ಮಾಡಬೇಕು. ಇದರಲ್ಲಿ ಯಾವುದು ಕಾಮನ್ ಅದ, ಎಷ್ಟು ಕಾಮನ್ ಇದಾವೆ, ಆ ರೀತಿ ಮಾಡೋದ್ರಿಂದ ಈಸಿಯಾಗಿ ನಮ್ಗೆ ಉತ್ತರ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ 2 ಸ್ಥಿತಿಗಳನ್ನು ತೆಗೆದುಕೊಳ್ತೀನಿ ನಾನು. ಇಲ್ಲಿ 2, 3, 6, 2, 4, 6. ಹಾಗಾದ್ರೆ ಇಲ್ಲಿ 2 ಫೇಸ್ಗಳು ಕಾಮನ್ ಆಗಿದ್ದಾವೆ. 2 ಸ್ಥಿತಿಗಳಲ್ಲಿ 2 ಫೇಸ್ ಕಾಮನ್ ಆಗಿದ್ದಾವೆ, 2 ಮತ್ತು 6. ಅವು ಯಾವೇ ಇರಲಿ 2 ಫೇಸ್ ಕಾಮನ್ ಇದ್ದಾವೆ. ಈ 2 ಸ್ಥಿತಿಗಳಲ್ಲಿ 2 ಫೇಸ್ಗಳು ಕಾಮನ್ ಆಗಿದ್ದಾಗ ಉಳಿದಿರ್ತಕ್ಕಂಥ 2 ಫೇಸ್ಗಳು, ಈ ಸ್ಥಿತಿಯಲ್ಲಿ ಒಂದು ಫೇಸು, ಈ ಸ್ಥಿತಿಯಲ್ಲಿ ಒಂದು ಫೇಸ್ಗಳು ಪರಸ್ಪರ ವಿರುದ್ಧವಾಗಿರ್ತವೆ. ನೋಡ್ರಿ, ಇಲ್ಲಿ 2 ಮತ್ತು 6, ಇಲ್ಲಿ 2 ಮತ್ತು 6 ಇದ್ದಾಗ ಉಳಿದಿರ್ತಕ್ಕಂಥದ್ದು ಈ ಸ್ಥಿತಿಯಲ್ಲಿ 3 ಉಳಿದಿರುತ್ತೆ, ಈ ಸ್ಥಿತಿಯಲ್ಲಿ 4 ಉಳಿದಿರ್ತಲ್ಲ, ಇವು ಪರಸ್ಪರ ಅಪೋಸಿಟ್ ಆಗಿರ್ತವೆ. ನೋಡ್ರಿ, ಸಿಂಪಲ್ ಆಗಿ ಒಂದು ಫೇಸ್ ಸಿಕ್ಬಿಡುತ್ತೆ ನಮಗೆ. ಎಷ್ಟು ಈಸಿ ಸಿಕ್ತಲ್ಲ. ಅಂದ್ರೆ 2 ಫೇಸ್ಗಳ ಕಾಮನ್ ಆಗಿದ್ದಾಗ ಉಳಿದಿರ್ತಕ್ಕಂಥ 2 ಫೇಸ್ಗಳು ಪರಸ್ಪರ ಅಪೋಸಿಟ್ ಇರ್ತವೆ. ಇದು ಮುಗೀತು. ಎಸ್, ಈಗ ಇವೆರಡು ನೋಡೋಣ. ನೋಡ್ರಲ್ಲಿ 2, 4, 6, 4, 6, 5. ಇಲ್ಲಿ ಕೂಡ 4 ಮತ್ತು 6 2 ಫೇಸ್ ಕಾಮನ್ ಆಗಿದ್ದಾವೆ. ಹೌದಾ? ಈ 2 ಸ್ಥಿತಿಗಳಲ್ಲಿ ಈ 2 ಸ್ಥಿತಿಗಳನ್ನ ಕಂಪೇರ್ ಮಾಡಿದಾಗ 6 ಮತ್ತು 4 2 ಕಾಮನ್ ಆಗಿದ್ದಾಗ ಉಳಿದಿರ್ತಕ್ಕಂಥ 2 ಮತ್ತು 5 ಪರಸ್ಪರ ಅಪೋಸಿಟ್ ಇರ್ತವೆ. ನೋಡ್ರಿ, 2 ಸಿಕ್ಬಿಟ್ಟು ಮುಗಿದೋಯ್ತಲ್ಲ. ಉಳಿದಿರ್ತಕ್ಕಂಥ 2 ಮತ್ತು 5 ಪರಸ್ಪರ ಅಪೋಸಿಟ್ ಇರ್ತವೆ. ಈಗ ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ ಮುಂದೆ ನೋಡ್ಲಿಕ್ಕೆ ಹೋಗ್ಕೋಬೇಡಿ. ಇಲ್ಲಿ 2 ಅದ, ಇಲ್ಲಿ 3 ಅದ ಅಂದ್ರೆ ಒಂದು ಫೇಸ್ಗೆ ಉಳಿದಿರ್ತಕ್ಕಂಥದ್ದು ಯಾವುದು? 6 ತಾನೆ. ಒಂದು ದಾಳಗಳಿಗೆ 6 ಮುಖಗಳು ಇರ್ತಾವು. 1, 2, 3, 4, 5, 6. ಹಾಗಾದ್ರೆ ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ ಉತ್ತರ ಏನು? 6ರ ಅಪೋಸಿಟ್ ಫೇಸ್ 1. ಎಸ್, ನಾವೀಗ ಇದನ್ನು ನೋಡೋಣ. ಇದು ನೋಡೋ ಅವಶ್ಯಕತೆ ಇಲ್ಲ, ಆದ್ರೆ ನಿಮ್ಗೆ ಹೆಚ್ಚಿನ ಒಂದು ವಿಷಯಕ್ಕೋಸ್ಕರ, ಹೆಚ್ಚಿನ ಮಾಹಿತಿಗೋಸ್ಕರ ಇದನ್ನ ಹೇಳ್ತೀನಿ. ಇವೆರಡು ನೋಡ್ರಿ. ಈಗ ಇಲ್ಲೇ 6, 4, 5, 4, 1, 2. ಇಲ್ಲಿ ಒಂದು ಫೇಸ್ ಕಾಮನ್ ಅದ. ಯಾವ್ದದ? ಕೇವಲ ಒಂದು ಫೇಸ್ ಕಾಮನ್ ಅದ. ಒಂದು ಫೇಸ್ ಕಾಮನ್ ಇತ್ತಂತಂದ್ರೆ ಎಲ್ಲಾ ಫೇಸ್ಗಳನ್ನು ಈಸಿಯಾಗಿ ಕಂಡುಹಿಡಿದ್ಬೋದು ನಾವು. ಹೆಂಗ್ ಕಂಡುಹಿಡಿಬೇಕು ನೋಡ್ರಿ, ಯಾವುದು ಕಾಮನ್ ಆಗಿರುತ್ತೆ ಆ ಕಾಮನ್ ಆಗಿರ್ತಕ್ಕಂಥ ಫೇಸಿನ ಆಧಾರದ ಮೇಲೆ ನಾವು ಕ್ಲಾಕ್ ವೈಸ್ ತಿರುಗಬೇಕು. ಹಾಗಾದ್ರೆ ಕಾಮನ್ ಆಗಿರ್ತಕ್ಕಂಥ 4 ತಾನೆ, 4 ಕ್ಲಾಕ್ ವೈಸ್. 4 ಆದ್ಮೇಲೆ 6, 6 ಆದ್ಮೇಲೆ 5. ನೋಡ್ರಿ, 4 ಆದ್ಮೇಲೆ 6, 6 ಆದ್ಮೇಲೆ 5 ಕ್ಲಾಕ್ ವೈಸ್ ತಿರುಗಿ ಈ ರೀತಿ ಹಚ್ಕೊಂಡ್ವಿ. ಅದೇ ರೀತಿಯಾಗಿ ಇಲ್ಲಿ 4 ಕಾಮನ್ ಇದ್ರೆ ಇಲ್ಲಿ ಕ್ಲಾಕ್ ವೈಸ್ 4 ಆದ್ಮೇಲೆ 1, 1 ಆದ್ಮೇಲೆ 2, 4 ಆದ್ಮೇಲೆ 1, 1 ಆದ್ಮೇಲೆ 2. ಈಗ ನೋಡ್ರಿ, 5ಕ್ಕೆ ಅಪೋಸಿಟ್ 2 ಬಂತ, 6ಕ್ಕೆ ಅಪೋಸಿಟ್ 1 ಬಂತ. ಹಾಗಾದ್ರೆ 4ಕ್ಕೆ ಅಪೋಸಿಟ್ 4 ಅಲ್ಲ, ಉಳಿದಿರ್ತಕ್ಕಂಥದ್ದು 1 ಇರ್ತಲ್ಲ. ಅದು ನೋಡ್ರಿ, ಒಂದು ಫೇಸ್ ಕಾಮನ್ ಇತ್ತಂತಂದ್ರೆ ಇದ್ರಲ್ಲಿ ಒಂದು ಫೇಸ್ ಕಾಣಲ್ಲ, ಬೇರೆನೆ ಇರ್ತಾರೆ. 1, 2, 5, 6, 4 ಇತ್ತಂದ್ರೆ ಕಾಣದೇ ಇರ್ತಕ್ಕಂಥ ಫೇಸ್ ಯಾವ್ದಿಲ್ಲಿ? 3ಕ್ಕೆ ಅಪೋಸಿಟ್ 4. ನೋಡ್ರಿ, ಎಷ್ಟು ಈಸಿಯಾಗಿ ನಾವು ಲೆಕ್ಕಗಳನ್ನ ಬಿಡಿಸ್ಕೊಳ್ಬಹುದು. ಒಂದು ಫೇಸ್ ಕಾಮನ್ ಇತ್ತು ತಕ್ಷಣ ಸಿಕ್ಬಿಡುತ್ತೆ ಉತ್ತರ ನಿಮಗೆ. ಈ ರೀತಿ ಮಾಡ್ಕೊಂತ ಹೋದ್ರೆ ಒಂದೊಂದು ಫೇಸ್ ಸಿಗ್ತದೆ ನಿಮಗೆ. ಕ್ಲಿಯರ್? ಎಸ್, ಅರ್ಥ ಆಯ್ತಾ ಸ್ನೇಹಿತರೆ? ಅರ್ಥ ಆಯ್ತಂದ್ರೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ 5. 3, 8, 18, 46, 100, 210 ಮತ್ತು 432 ಈ ಸಂಖ್ಯೆಯಲ್ಲಿ ತಪ್ಪಾದ ಸಂಖ್ಯೆ ಯಾವುದು? ಯಾವುದು ತಪ್ಪದ? 3, 8, 18, 46, 100, 210, 432 ತಪ್ಪಾಗಿರ್ತಕ್ಕಂಥದ್ದು. ಸರ್, ಇದು ಬೆಸ ಸಂಖ್ಯೆ ಅದ ಅಂತ ಹೇಳ್ಕಸ್ ಇದೇನಾದ್ರು ತಪ್ಪಿದೆ ಅಂತ ಹಾಕ್ಬಿಟ್ರೆ ತಪ್ಪಾಗುತ್ತೆ. ಗುಂಪಿಗೆ ಸೇರಿದ ಪದ ಅಂದ್ರೆ 3 ತೆಗಿತೀರಿ. ಎಸ್, ಹಂಗಲ್ಲ, ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದನ್ನ ಕಂಡುಹಿಡಬೇಕು. ಇಲ್ಲಿ ಸರಿ ಸಂಖ್ಯೆ, ಬೆಸ ಸಂಖ್ಯೆ, ಸಮ ಸಂಖ್ಯೆ ಅಂತ ಅಲ್ಲ, ಇದ್ರೊಂದು ಸಂಖ್ಯೆ ತಪ್ಪದ.
ಹಾಗಾದ್ರೆ ಆ ತಪ್ಪಾಗಿರ್ತಕ್ಕಂಥ ಸಂಖ್ಯೆ ಯಾವುದನ್ನ ಕಂಡುಹಿಡಿಬೇಕಂತ ಹೇಳಿದ್ರೆ ಎಸ್ ನೋಡ್ತಾ ಹೋಗೋಣ. ಒಂದು ಸಂಖ್ಯೆಯಿಂದ ಒಂದು ಸಂಖ್ಯೆ ಯಾವ ರೀತಿ ಸಂಬಂಧ ಅದ, ಇದಕ್ಕೆ ಯಾವ ರೀತಿ ಸಂಬಂಧ ಅದ, ಮತ್ತೆ ಇದಕ್ಕೆ ಯಾವ ರೀತಿ ಸಂಬಂಧ ಅದ ನೋಡ್ತಾ ಹೋಗ್ಬೇಕು. ಇಲ್ಲಿ 3 ಅದ, ಇಲ್ಲಿ 8 ಅದ. ಅಂದ್ರೆ ಏನಾಗ್ಯದ, 3 3 9 ಸ್ಕ್ವಯರ್ ಮಾಡಿ -1 ಮಾಡೋಣ. 3 3 9 ಸ್ಕ್ವಯರ್ ಮಾಡಿ -1, 3 3 9 -1 ಆದ್ರೆ 8 ಆಗುತ್ತೆ. ಓಕೆ, ಅದೇ ರೀತಿ ಮುಂದೆ ನೋಡೋಣ. 8 ಸ್ಕ್ವಯರ್ ಮಾಡಿದ್ರೆ 8 8 64, 64ರಲ್ಲಿ -1 ಮಾಡಿದ್ರೆ 63 ಆಗಬೇಕಾಗಿತ್ತು. ಇಲ್ಲಿ 18 ಅದ. ಹೌದಾ, 63 ಬಂತು ಅಂತ ಇಟ್ಕೊ. 18ರ ಬದಲಿಗೆ 63 ತಪ್ಪಿತ್ತು ಅಂತ ಇಟ್ಕೊಳ್ರಿ. 18 63 ಬರಬೇಕಾಗಿತ್ತು. 63 ಸ್ಕ್ವಯರ್ ಮಾಡಿದ್ರೆ ತುಂಬಾ ದೊಡ್ಡ ಸಂಖ್ಯೆ ಆಗುತ್ತೆ. ಹಂಗಾರೆ ಅದಲ್ಲ. ನೆಕ್ಸ್ಟ್ ಬೇರೆ ನೋಡ್ಕೊಳ್ಬೇಕು. 3 ಅದ, 8 ಅದಾದ್ಮೇಲೆ 3 2 6 ಪ್ಲಸ್ 2 8 ನೋಡೋಣ. 3ಕ್ಕೆ 2ರಿಂದ ಗುಣಾಕಾರ ಮಾಡ್ರಿ, ಎಷ್ಟು ಸಿಗುತ್ತೆ, 6 ಸಿಗುತ್ತೆ. ಪ್ಲಸ್ 2 ಮಾಡಿ 8 ಆಯ್ತು. ಹೌದಾ, 3 6 ಅದಕ್ಕೆ 2 ಸೇರಿಸಿದ್ರೆ 8 ಆಯ್ತು. ಕ್ಲಿಯರಾ? ನೆಕ್ಸ್ಟ್ 8ರಿಂದ 8 2 16, 16ಕ್ಕೆ 2 ಸೇರಿಸಿದ್ರೆ 18. ಅದು ಕೂಡ ಬಂತು ನೋಡ್ರಿ. 8 ಇದೆಯಲ್ಲ, 8 8ಕ್ಕೆ 2 ಸೇರಿಸಿದ್ರೆ ಎಷ್ಟಾಗುತ್ತೆ, 16 ಆಗುತ್ತೆ. 16ಕ್ಕೆ 2 ಸೇರಿಸಿದ್ರೆ 18. ಎಸ್, ಕರೆಕ್ಟ್, ಇಲ್ಲಿ ತನಕ ಬಂತು. ನೆಕ್ಸ್ಟ್ ಮುಂದೆ ನೋಡ್ತಾ ಹೋಗ್ತೀವಿ. 18ಕ್ಕೆ 2ರಿಂದ ಗುಣಾಕಾರ, 18 36, 36ಕ್ಕೆ 2 ಸೇರಿಸಿದ್ರೆ ಎಷ್ಟಾಗುತ್ತೆ, 38 ಆಗುತ್ತೆ. ಇಲ್ಲಿ 46 ಅದ. ಇಲ್ಲಿ ಅನ್ವಯ ಆಗಲ್ಲ, ಇಲ್ಲಿವರೆಗೂ ಬಂತು. ಈಗ ಇಲ್ಲಿ ಬೇರೆ ನೋಡೋಣ, ಇಲ್ಲಿದೆ ನೋಡೋಣ. ನೆಕ್ಸ್ಟ್ ಹೌದಾ, 46, 46ಕ್ಕೆ ಡಬಲ್ ಮಾಡಿದ್ರೆ 46 2 ನೋಡ್ರಿ 46, 46ಕ್ಕೆ 2ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ, 92 ಆಗುತ್ತೆ. ಇಲ್ಲಿ 100 ಬರ್ಬೇಕಾದ್ರೆ 8 ಪ್ಲಸ್ ಮಾಡಿದ್ರೆ ಎಷ್ಟು ಬಂತು, 100 ಬಂತು. ಇಲ್ಲಿ 8 ಪ್ಲಸ್ ಮಾಡಿದ್ದಾನೆ. ಹೌದಾ, ಇನ್ನೂ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ನಂಬರ್ ಸಿರೀಸ್ ಯಾವುದೇ ರೀತಿಯಿಂದ ಆದ್ರೂ ಕೊಡ್ಬೋದು. ಹಿಂಗೇ ಕೊಡ್ಬೇಕಂತ ಏನಿಲ್ಲ, ಒಂದು ಕ್ರಮವನ್ನ ಮೇಂಟೈನ್ ಮಾಡಿರ್ತಾರೆ ಅಷ್ಟೇ. ನಾವು ಹೆಂಗ್ ತಿಳಿಸಿದ್ರು ಬೇರೆ ತರನಾಗಿ ಕೊಡ್ತಾರೆ. ನಾವು ಹೆಂಗೆ ಹೇಳಿದ್ರು ಕೂಡ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕೂಡ. ಅದಕ್ಕೋಸ್ಕರ ನಾನು ಈ ನಂಬರ್ ಸಿರೀಸ್ ಬಗ್ಗೆ ಕ್ಲಾಸ್ ಮಾಡಲ್ಲ ನಾನು. ಅದು ಯಾಕಂದ್ರೆ ಬೇಕಾದ ರೀತಿಯಲ್ಲಿ ಕೊಡ್ಬೋದು. ನಿಮಗೇನು ಗೊತ್ತಿರಬೇಕು, ಇಲ್ಲಿ ಬಿಡಿಸ್ತಕ್ಕಂಥ ವಿಧಾನಗಳು ಗೊತ್ತಿರ್ಬೇಕಷ್ಟೇ. ನಿಮಗೆ ಈ ಸಂಖ್ಯೆಗಳನ್ನೇ ಒಂದಕ್ಕೊಂದು ಯಾವ ರೀತಿ ಕಂಪೇರ್ ಮಾಡ್ಬೇಕಂತಕ್ಕಂಥದ್ದು ಗೊತ್ತಿರ್ಬೇಕಷ್ಟೇ. ಸಿಂಪಲ್ ಆಗಿರ್ತಕ್ಕಂಥ ಇಲ್ಲಿ ಕೌಶಲ್ಯವನ್ನ ಯೂಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಎಸ್, ಈಗ ಇಲ್ಲೇ 8 ಬಳಸಿದ್ರೆ 100 ಬಂತು. ಎಸ್, ಈಗ ನೆಕ್ಸ್ಟ್ 100ಕ್ಕೆ ನೋಡೋಣ. ಇಲ್ಲಿವರೆಗೆ 2 ಕೂಡಿಸಿದ್ವಿ, ಇಲ್ಲಿ 8 ಕೂಡಿಸಿ ನೋಡ್ರಿ. 100ಕ್ಕೆ 2ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ, 200 ಆಗುತ್ತೆ. ಇಲ್ಲಿ 10 ಅದ ನೋಡ್ರಿ, 10 ಕೂಡಿಸಿದ್ರು 210 ಆಯ್ತು. ಎಸ್, ಇರ್ಲಿ ನೋಡ್ರಿ. 8 10 ಕೂಡಿ ನೆಕ್ಸ್ಟ್ 12 ಏನಾದ್ರು ಕೂಡಿಸಿರ ನೋಡೋಣ. ಎಸ್, ನೆಕ್ಸ್ಟ್ ನೋಡ್ರಿ 4 ಎಷ್ಟದ, 210 ಅದ. 210ಕ್ಕೆ ಇಂಟು 2ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ, 420 ಆಗುತ್ತೆ. 420ಕ್ಕೆ 12 ಸೇರಿಸಿದ್ರೆ 4. ಇದು ವರ್ಕೌಟ್ ಆಯ್ತು ನೋಡ್ರಿ. ಇಲ್ಲಿ 8 10 12 ವರ್ಕೌಟ್ ಆಯ್ತು. ಅಂದ್ರೆ 2 ಜಾಸ್ತಿ ಮಾಡ್ತಾವೆ. 2ರಿಂದ ಗುಣಾಕಾರ ಮಾಡ್ರೆ 2 ಹೆಚ್ಚಿಗೆ ಮಾಡ್ತಾ ಹೋಗಿದ್ದಾರೆ ನೋಡ್ರಿ. 2ರಿಂದ ಗುಣಾಕಾರ ಮಾಡಿದ್ರೆ 2ರಿಂದ ಹೆಚ್ಚಿಗೆ ಮಾಡ್ತೇವೆ. ಎಲ್ಲಿಂದ ಕರೆಕ್ಟ್ ಆಗೈತೆ ನಮಗೆ, ಇಲ್ಲಿಂದ ಕರೆಕ್ಟ್ ಆಗ್ಯದ. ಹೌದಾ, 46ರಿಂದ 2 ಗುಣಾಕಾರ ಪ್ಲಸ್ 8. ಈಗ ಇಲ್ಲೇ ಅದೇ ತರ ಮಾಡ್ತಾ ಹೋಗೋಣ ನಾವು. ಅದೇ ತರನ ಮಾಡ್ತಾ ಹೋಗೋಣ. ಎಸ್, ಈಗಿಲ್ಲೇ ಇನ್ ತೆಗೋಣ. 3 6 ಪ್ಲಸ್ 2 8 ಆಯ್ತು. ಈಗ 8 ಬಂತು. 8 2 16. ಇಲ್ಲಿ 2 ಹೆಚ್ಚಿಗೆ ಮಾಡ್ತೇವೆ, 4 ಹೆಚ್ಚಿಗೆ ಮಾಡಬೇಕು. 4 ಹೆಚ್ಚಿಗೆ ಮಾಡಿದ್ರೆ ಎಷ್ಟಾಗುತ್ತೆ, 20 ಆಯ್ತು. ಹಾಗಾದ್ರಲ್ಲೇ ಎಷ್ಟು ಬರಬೇಕಾಗಿತ್ತು, 20 ಬರಬೇಕಾಗಿತ್ತು. ಎಸ್, ಈಗ 20 ಅಂತ ಅನ್ಕೊಳ್ಳೋಣ. ಈ ಜಾಗದಲ್ಲಿ 20 ಇರಬೇಕು. ಮುಂದೆ 46 ಬರ್ತಾರೆ ನೋಡಮ್ಮ. 20 20ಕ್ಕೆ 2ರಿಂದ ಗುಣಾಕಾರ ಮಾಡಿದ್ರೆ 40 ಆಯ್ತು. ಇಲ್ಲಿ 2ರಿಂದ 2 ಕೂಡಿಸಿದ್ವಿ, ಇಲ್ಲಿ 4 ಕೂಡಿಸಿದ್ವಿ, ಇಲ್ಲಿ 6 ಕೂಡಿಸ್ಬೇಕು. ಎಷ್ಟಾಗುತ್ತೆ, 46 ಆಗುತ್ತೆ. ಎಸ್, ಕರೆಕ್ಟ್. ಹಾಗಾದ್ರೆ 20ರ ಜಾಗದಲ್ಲಿ ಬರಬೇಕು, 18ರ ಜಾಗದಲ್ಲಿ ಬರಬೇಕಾಗಿರ್ತಕ್ಕಂಥ ಯಾವುದು, 20 ಬರಬೇಕು. ಹಾಗಾದ್ರೆ ಇಲ್ಲಿ ತಪ್ಪಾಗಿರ್ತಕ್ಕಂಥ ಸಂಖ್ಯೆ ಯಾವುದು, 18 ನೋಡ್ರಿ. ನಾವು ಇವುಗಳನ್ನ ನೋಡ್ಕೊಂಡಾಗ ಇಂದಿನ ಸಂಖ್ಯೆ ಯಾವ ರೀತಿ ಅದಂತಕ್ಕಂಥದ್ದು ಗೊತ್ತಾಯ್ತು. ಒಂದ್ ವೇಳೆ ಇಲ್ಲೇನಾದ್ರೂ ತಪ್ಪಿತ್ತಂದ್ರೆ ಇಲ್ಲಿವರೆಗೂ ನಮ್ಗೆ ಈಸಿಯಾಗಿ ಸಿಗ್ತಿತ್ತು, ನಮಗೆ ಮುಂದಿನ ಈಸಿಯಾಗಿ ನಾವು ಬಿಡಿಸ್ಲಿಕ್ಕೆ ಅನುಕೂಲ ಆಗ್ತಿತ್ತು. ಮೊದಲ ತಪ್ಪಿರೋದ್ರಿಂದ ಮುಂದಿನ ಬಿಡಿಸಿದಾಗ ನಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಅದೇ ರೀತಿಯಾಗಿ ಹಿಂದೆ ನಾವು ಜೋಡಿಸ್ಕೊಳ್ತಾ ಹೋಗ್ಬೇಕು. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 6. ಒಬ್ಬ ವ್ಯಕ್ತಿಯು 3 ಕಿಲೋಮೀಟರ್ ದಕ್ಷಿಣಕ್ಕೆ ನಡೆಯುತ್ತಾನೆ, ಮತ್ತೆ ತನ್ನ ಎಡಕ್ಕೆ ತಿರುಗಿ 8 ಕಿಲೋಮೀಟರ್ ಕ್ರಮಿಸುತ್ತಾನೆ, ಮತ್ತೆ ಉತ್ತರಕ್ಕೆ 9 ಕಿಲೋಮೀಟರ್ ಕ್ರಮಿಸುತ್ತಾನೆ. ಹಾಗಾದ್ರೆ ಆ ವ್ಯಕ್ತಿಯು ಆರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ, ಯಾವ ದಿಕ್ಕಿಗೆ ಇದ್ದಾನೆ? ನೋಡ್ರಿ, ದಿಕ್ಕುಗಳ ಆಧಾರದ ಮೇಲೆ ಕೇಳ್ತಕ್ಕಂಥ ಕ್ವಶನ್. ಆಲ್ಮೋಸ್ಟ್ ಆಲ್ ದಿಕ್ಕುಗಳ ಕ್ವಶನ್ ಬಂದಾಗ ಅಲ್ಲಿ ಪೈಥಾಗೋರಸ್ನ ಪ್ರಮೇಯಗಳು ಇರ್ತವೆ.
ಪೈಥಾಗೋರಸ್ನ ಪ್ರಮೇಯ ಅಂತಂದ್ರೆ ಅಲ್ಲಿ ತ್ರಿವಳಿಗಳ ಬಗ್ಗೆ ಗೊತ್ತಿರ್ಬೇಕು ನಿಮಗೆ. ಸಿಂಪಲ್ ಆಗಿ ಹೇಳಿಬಿಡ್ತಾ ಇದ್ದೀನಿ ನಾನು, ಪ್ರತಿಯೊಂದು ಕ್ಲಾಸಲ್ಲಿ ಹೇಳ್ತೀನಿ ನಾನು. 3 ಒಂದು ಭುಜ 3 ಒಂದು ಭುಜ 4 ಇತ್ತಂದ್ರೆ ವಿಕರ್ಣ 5 ಇರುತ್ತೆ, 5 ಸೆಂಟಿಮೀಟರ್ ಅಥವಾ ಮೀಟರ್, ಯಾವ ಮೂಲಮಾನ ಇಟ್ಕೊಳ್ರಿ. ಇದು 3 4 ಇದ್ರೆ ಇದು 5 ಇರುತ್ತೆ, ಅಥವಾ ಇದು 6 ಇದು 8 ಇತ್ತಂದ್ರೆ ಇದು ವಿಕರ್ಣ 10 ಇರುತ್ತೆ. ಇದರಲ್ಲಿ ಯಾವುದು ದೊಡ್ಡದು ಅದು ವಿಕರ್ಣ. ವಿಕರ್ಣ ಅಂತ ಯಾವ್ದು ಕರಿತೀವಿ ಬಿಡಿಸ್ನಾಗ ಹೇಳ್ತೀನಿ ನಿಮಗೆ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಅದ್ರ ಬಗ್ಗೆ ಗೊತ್ತು ನಿಮ್ಗೆ, ಹಾಗೆ ಹೇಳಿದ್ದೀನಿ ನಾನು. ಎಸ್, ಇವು ಗೊತ್ತಿದ್ದು ಬಿಟ್ರೆ ಸಾಕು. ಎಕ್ಸಾಮ್ ಅಲ್ಲಿ ತುಂಬಾ ಸರಿ ಕೇಳ್ತಕ್ಕಂಥದ್ದು ಇವುಗಳ ಬಗ್ಗೆ ಮಾತ್ರ. ಇವೆರಡೇ ಇರ್ತವೆ, ತುಂಬಾ ತ್ರಿವಳಿಗಳಿದಾವೆ, ಪೈಥಾಗೋರಸ್ನ ತ್ರಿವಳಿಗಳು. ಆದ್ರೆ ಎಕ್ಸಾಮ್ ಅಲ್ಲಿ ನಮಗೆ ಬಹಳಷ್ಟು ಯೂಸ್ ಆಗ್ತಕ್ಕಂಥ 3 4 5 6 8 10. ಎಸ್, ಈಗಿಲ್ಲೇ ಕ್ವಶನ್ ಪ್ರಕಾರ ನೋಡ್ತೀನಿ ನೋಡ್ರಿ. ಇಲ್ಲಿ ನೀವು ಪೈಥಾಗೋರಸ್ನ ಪ್ರಮೇಯ ಬಿಡಿಸ್ಲಿಕ್ಕೆ ಹೋಗಬೇಡಿ, ಈಸಿಯಾಗಿ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿ 3 ಕಿಲೋಮೀಟರ್ ದಕ್ಷಿಣಕ್ಕೆ, ನೋಡ್ರಿ ದಕ್ಷಿಣಕ್ಕೆ ಅಂದ್ರೆ ಕೆಳಗೆ ಇಲ್ಲಿದ್ದಾನೆ, ಇದು ಸ್ಟಾರ್ಟಿಂಗ್ ಪಾಯಿಂಟ್. ದಕ್ಷಿಣಕ್ಕೆ 3 ಕಿಲೋಮೀಟರ್ ಬಂದ, ಇಲ್ಲಿ ನಿಂತಗಂತ 3 ಕಿಲೋಮೀಟರ್. ನೆಕ್ಸ್ಟ್ ಏನ್ ಮಾಡ್ತಾನೆ, ಎಡಕ್ಕೆ ತಿರುಗಿ, ನೋಡ್ರಿ ಹಿಂಗ ದಕ್ಷಿಣದ ಮುಖ ಮಾಡಿ ಹೋಗ್ತಕ್ಕಂಥ ವ್ಯಕ್ತಿ ಎಡ ಈ ಕಡೆ ಇರುತ್ತೆ, ಬಲ ಈ ಕಡೆ ಇರುತ್ತೆ. ಹಾಗಾದ್ರೆ ಎಡಕ್ಕೆ ತಿರುಗಿ ಈ ಕಡೆ ತಿರುಗ್ತಾನಂತೆ. ತಿರುಗಿ ಎಷ್ಟು ಕಿಲೋಮೀಟರ್ ಹೋಗ್ತಾನೆ? 8 ಕಿಲೋಮೀಟರ್ ಹೋಗ್ತಾನೆ. ನೋಡ್ರಿ 8 ಕಿಲೋಮೀಟರ್ ಬಂದ, ಹೌದಾ? ಇಲ್ಲಿ 8 ಕಿಲೋಮೀಟರ್ ಬಂದ. ನಂತರ ಉತ್ತರಕ್ಕೆ 9 ಕಿಲೋಮೀಟರ್ ಕ್ರಮಿಸುತ್ತಾನೆ. ಉತ್ತರ ಅಂದ್ರೆ ಯಾವ ಕಡೆ? ಮೇಲೆ 9 ಕಿಲೋಮೀಟರ್ ಹೋಗ್ತಾನೆ. ನೋಡ್ರಿ ಇದೆಷ್ಟಿದು? ಇದೆಷ್ಟಿದೆ? 3 ಇದೆ ಅಂದ್ಮೇಲೆ ಇಲ್ಲಿ ಕೂಡ 3 ಇದೆ, ಹೌದಾ? ಎಸ್, ಇನ್ನು ಎಷ್ಟು ಹೋಗ್ಬೇಕು? ಇದು 3 ಆದ್ರೆ ಇನ್ನೂ 6 ಹೋಗಬೇಕು, ಟೋಟಲ್ 9. ಎಸ್, ಇದೆಷ್ಟಾಯ್ತು? ಇದು 6. ಇಲ್ಲಿಂದ ಇಲ್ಲಿಗೆ 6, ಇಲ್ಲಿಂದ ಇಲ್ಲಿಗೆ 3, ಟೋಟಲ್ ಇಲ್ಲಿಂದ ಇಲ್ಲಿಗೆ 9 ಕಿಲೋಮೀಟರ್ ದೂರ ಹೋದ. ಎಸ್, ಇದು ಏನು? ಎಂಡಿಂಗ್ ಪಾಯಿಂಟ್. ಕ್ವಶನ್ ಏನು ಕೇಳಿದರೆ ನೋಡ್ರಿ, ಕ್ವಶನ್ ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇದು ಎಂಡಿಂಗ್ ಪಾಯಿಂಟ್. ಪ್ರಾರಂಭದ ಸ್ಥಳದಿಂದ ಈಗ ಯಾವ ದಿಕ್ಕಿಗಿದ್ದಾನೆ ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ಪ್ರಾರಂಭದ ಸ್ಥಳ ಇದು ಯಾವ ದಿಕ್ಕು? ಇದು ಪ್ರಾರಂಭದ ಸ್ಥಳ ಅಂದ್ರೆ ಇದು ಯಾವ ದಿಕ್ಕು? ಈಶಾನ್ಯ ದಿಕ್ಕು. ದ ರೈಟ್ ಆನ್ಸರ್ ಈಶಾನ್ಯ ದಿಕ್ಕಿಗಿದ್ದಾನೆ. ಪ್ರಾರಂಭದ ಸ್ಥಳದಿಂದ ಈಶಾನ್ಯ ದಿಕ್ಕಿಗಿದ್ದಾನೆ. ಬಟ್ ಇಲ್ಲಿ ಇನ್ನೊಂದು ಕೇಳಿದ್ರೆ ಎಷ್ಟು ದೂರದಲ್ಲಿದ್ದಾನೆ? ಎಷ್ಟು ದೂರ? ಇದು ದೂರ. ಇದಕ್ಕೆ ವಿಕರ್ಣ ಅಂತ ಕರೀತಾರೆ. ಇದು ಲಂಬಕೋನ ತ್ರಿಭುಜದಲ್ಲಿ ಇದಕ್ಕೆ ವಿಕರ್ಣ ಅಂತ ಕರೀತಾರೆ. ಈಗ ಇಲ್ಲಿದ್ದಲ್ಲಿಗೆ 6 ಸೆಂಟಿಮೀಟರ್ ಗೊತ್ತಾಯ್ತು. ಇದು 8 ಐತೆ ಅಂದ್ಮೇಲೆ ಇದು ಕೂಡ ಎಷ್ಟಿರುತ್ತೆ? 8 ಇರುತ್ತೆ. ಹಾಗಾದ್ರೆ ಒಂದು ಕಡೆಗೆ 6 ಒಂದು ಕಡೆಗೆ 8 ಇತ್ತಂದ್ರೆ ವಿಕರ್ಣ ಎಷ್ಟಿರುತ್ತೆ? ಒಂದು ಕಡೆಗೆ 6 ಒಂದು ಕಡೆಗೆ 8 ಇದ್ರೆ ವಿಕರ್ಣ ಎಷ್ಟಿರುತ್ತೆ? 10 ಕಿಲೋಮೀಟರ್ ಇರುತ್ತೆ. ಅದು 10 ಮೂಲಮಾನ, ಕಿಲೋಮೀಟರ್ ಕೊಡ್ಲಿ, ಮೀಟರ್ ಕೊಡ್ಲಿ, ಸೆಂಟಿಮೀಟರ್ ಕೊಡ್ಲಿ, ಏನಾದ್ರೂ ಕೊಡ್ಲಿ, ಹೌದಾ? ಇಲ್ಲಿ ಕಿಲೋಮೀಟರ್ ಕೊಟ್ಟಿದ್ದಾನೆ. ಹಾಗಾದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ಪಾಯಿಂಟ್ ಇರ್ತಕ್ಕಂಥ ದೂರ ಎಷ್ಟು? 10 ಕಿಲೋಮೀಟರ್. ಯಾವ ದಿಕ್ಕಿಗಿದ್ದಾನೆ? ಈಶಾನ್ಯ ದಿಕ್ಕಿಗಿದ್ದಾನೆ. ರೈಟ್ ಆನ್ಸರ್. ಎಷ್ಟು ಸಿಂಪಲ್ ಮಾಡ್ಬೋದು, ಇವು ಗೊತ್ತಿರಬೇಕು. ಹೌದಾ? ಎಕ್ಸಾಮ್ ಅಲ್ಲಿ ಬಿಡಿಸ್ಲಿಕ್ಕೆ ಹೋಗ್ಕೋಬೇಡಿ. ಇದನ್ನ ಬಿಡಿಸ್ಬೇಕಾಗಿತ್ತಂದ್ರೆ ಮತ್ತೆ AC² = AB² + BC², 8ರ ವರ್ಗಮೂಲ ಕಂಡುಹಿಡಬೇಕು, 6ರ ವರ್ಗಮೂಲ ಕಂಡುಹಿಡಬೇಕು, ಅವೆರಡನ್ನೂ ಕೂಡಿಸ್ಕೊಳ್ಬೇಕು. ಆಮೇಲೆ ಅದು ಯಾವ್ದ್ರ ವರ್ಗಮೂಲ ಆಗುತ್ತೆ? 10ರ ವರ್ಗಮೂಲ ಆಗುತ್ತೆ. ಅದ್ರ ಲೆಕ್ಕ ಮಾಡ್ಕೊಂತ ಕುತ್ಕೊಂಡು ಟೈಮ್ ಆಗಿಬಿಡುತ್ತೆ. ಇವು ಗೊತ್ತಿದ್ದು ಬಿಟ್ರೆ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 7. ನಿಖರವಾದ ಗಡಿಯಾರದಲ್ಲಿ 2 ಗಂಟೆ 20 ನಿಮಿಷದಲ್ಲಿ ಗಂಟೆ ಮುಳ್ಳು ಎಷ್ಟು ಡಿಗ್ರಿ ಚಲಿಸಿರುತ್ತದೆ? ನೋಡ್ರಿ, 2 ಗಂಟೆ 20 ನಿಮಿಷ ಆದಾಗ ಗಂಟೆ ಮುಳ್ಳು ಎಷ್ಟು ಡಿಗ್ರಿ ಚಲಿಸಿರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಎಷ್ಟು ಡಿಗ್ರಿ ಚಲಿಸಿರುತ್ತೆ? ಗಂಟೆ ಮುಳ್ಳು ಎಲ್ಲಿರುತ್ತೆ? ಹಾಗಾದರೆ ಇಲ್ಲಿ ನೋಡಿ, 2 ಗಂಟೆ 20 ನಿಮಿಷ ಆದಾಗ ನಿಮಿಷದ ಮುಳ್ಳು 4 ಸೀದಾ ಇರುತ್ತೆ, ಹೌದಾ? 4 ಸೀದಾ ಯಾವ್ದಿರುತ್ತೆ? ನಿಮಿಷದ ಮುಳ್ಳು ಇರುತ್ತೆ. ಬಟ್ ಗಂಟೆ ಮುಳ್ಳು ಎಲ್ಲಿರುತ್ತೆ ಅಂತಂದ್ರೆ 2ರಿಂದ ಸ್ವಲ್ಪ ಮುಂದೆ ಬಂದಿರುತ್ತೆ, ಈ ಪ್ಲೇಸಲ್ಲಿ ಬಂದಿರುತ್ತೆ, ಹೌದಾ? 2 ಗಂಟೆ 20 ನಿಮಿಷದಾಗ 2ರಿಂದ ದಾಟಿರುತ್ತೆ, ಇಲ್ಲಿ ಇರ್ತತಿ. ಈ 2 ಮುಳ್ಳುಗಳ ನಡುವಿನ ಕೋನ ಕೇಳಿಲ್ಲ ಅವರು. 2 ಗಂಟೆ 20 ನಿಮಿಷ ಆದಾಗ ಗಂಟೆ ಮುಳ್ಳು ಎಷ್ಟು ಡಿಗ್ರಿ ಚಲಿಸಿದೆ? ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಚಲಿಸಿದೆ? ಇದು 0 ಡಿಗ್ರಿ, ಹೌದಾ? ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸಿಂಪಲ್. ಎಸ್, ಇಲ್ಲಿ ನೋಡಿ, ಇದೆಷ್ಟು ಡಿಗ್ರಿಯಲ್ಲಿ ಇರುತ್ತೆ? 90 ಡಿಗ್ರಿಯಲ್ಲಿ ಇರುತ್ತೆ. 90 ಡಿಗ್ರಿಯಲ್ಲಿ 3 ಗಂಟೆಗಳು ಇರ್ತವೆ. ಹಾಗಾದ್ರೆ ಪ್ರತಿ ಒಂದು ಗಂಟೆ 30 ಡಿಗ್ರಿ ನಿಮಗೆ ಬಿಡಿಸ್ತೀವಿ. ತುಂಬಾ ವಿರಳವಾಗಿ ಬಿಡಿಸ್ತಾ ಹೇಳ್ತಾ ಇಲ್ಲ ನಾನು, ಈಸಿಯಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಏನು ಸಂಬಂಧಪಟ್ಟು ಅಷ್ಟೇ ಹೇಳ್ತಾ ಇದ್ರಿ. ನಿಮಗೆ ಬಿಡಿಸಿ ಹೇಳಬೇಕಾಗಿತ್ತಂದ್ರೆ ಟೋಟಲ್ 360 ಡಿಗ್ರಿ. 360 ಡಿಗ್ರಿಯಲ್ಲಿ 12 ಗಂಟೆಗಳು ಬರ್ತವೆ. ಹಾಗಾದ್ರೆ ಒಂದೊಂದು ಗಂಟೆಗೆ 30 ಡಿಗ್ರಿ ಬರುತ್ತೆ. ಅದನ್ನ ಹೇಳ. ಎಸ್, ಟೋಟಲ್ ಈ ಒಂದು ಸರ್ಕಲ್ಲು 360 ಡಿಗ್ರಿ ಇರುತ್ತೆ. 360 ಡಿಗ್ರಿಯಲ್ಲಿ 12 ಗಂಟೆಗಳು ಬರ್ತವೆ. ಹಾಗಾದ್ರೆ 12 ಒಂದಲೆ 12 3 36 0. ಹಾಗಾದ್ರೆ ಒಂದು ಗಂಟೆಗೆ
1 ಗಂಟೆಗೆ 30 ಡಿಗ್ರಿ ಬರುತ್ತೆ. ಹೌದು ತಾನೆ? ಹಾಗಾದ್ರೆ ಗಂಟೆ ಮುಳ್ಳು ನೋಡ್ರಿ, ಇದನ್ನು ಪಾಸ್ ಆಗ್ಯದ, ನೆಕ್ಸ್ಟ್ ಇದನ್ನು ಪಾಸ್ ಆಗ್ಯದ, ಅಂದ್ರೆ 30 30 60 ಪಾಸ್ ಆಗ್ಯದ, ಇಲ್ಲದ. ಹೌದು ತಾನೆ? 30 ಇಲ್ಲಿದ್ದು ಇಲ್ಲಿಗೆ ಬಂದದ 1 ಗಂಟೆಗೆ, 2 ಗಂಟೆಗೆ ಇಲ್ಲಿ ಬಂದದ, ಆಮೇಲೆ 2 ಗಂಟೆ ಆದ್ಮೇಲೆ ಇಲ್ಲಿ ತನಕ ಬಂದದ ಅಷ್ಟೇ. ಇಲ್ಲಿ ನೋಡ್ರಿ, 1 ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. ಹೌದಾ? ಇಲ್ಲಿ ಹಚ್ಕೊಳ್ಳಿ. 60 ನಿಮಿಷದಲ್ಲಿ ಎಷ್ಟು ಡಿಗ್ರಿ ಬಂದದ? 30 ಡಿಗ್ರಿ ಬಂದದ. ಹೌದಾ? ಕ್ಲಿಯರ್ ಆಯ್ತಾ? ಇದು ನಾವು ನಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಲೆಕ್ಕ ಮಾಡೋದನ್ನ ಕಲ್ತ್ಕೊಂಡ್ಬಿಡ್ಬೇಕು ನಾವು. ಈಗ ನೆಕ್ಸ್ಟ್ ಇಲ್ಲಿದ್ದಿಲ್ಲಿಗೆ 60 ನಿಮಿಷದಲ್ಲಿ ಮತ್ತೆ 30 ಡಿಗ್ರಿ ಬಂದದ. 60 ನಿಮಿಷದಲ್ಲಿ ಎಷ್ಟು ಡಿಗ್ರಿ ಬಂದದ? 30 ಡಿಗ್ರಿ ಬಂದದ. ಈಗ ಇಲ್ಲಿದ್ದಿಲ್ಲಿಗೆ ಎಷ್ಟು ಡಿಗ್ರಿ ಬಂದದ? 20 ಡಿಗ್ರಿ ಬಂದದ. 20 ಡಿಗ್ರಿ ಅಲ್ಲ, 20 ನಿಮಿಷ ಬಂದದ. 20 ಡಿಗ್ರಿ ಅಲ್ಲ, 20 ನಿಮಿಷ. ಹಾಗಾದ್ರೆ 60 ನಿಮಿಷದಲ್ಲಿ 30 ಡಿಗ್ರಿ ಹೋದ್ರ 20 ನಿಮಿಷದಾಗ ಎಷ್ಟು ಡಿಗ್ರಿ ಹೋಗಿರುತ್ತೆ ಗಂಟೆ ಮುಳ್ಳು? ಇಲ್ಲಿ ಗೊತ್ತಾಯ್ತಾ? 60 ನಿಮಿಷದಲ್ಲಿ 30 ಡಿಗ್ರಿ ಹೋಗ್ಯದ. ನೋಡ್ರಿ, 60 ನಿಮಿಷದಲ್ಲಿ 30 ಡಿಗ್ರಿ ಚಲಿಸಿದ್ರೆ 20 ನಿಮಿಷದಲ್ಲಿ ಎಷ್ಟು ಡಿಗ್ರಿ ಚಲಿಸಿರುತ್ತೆ? ಈಗ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 2 ಒಂದಲೆ, 2 ಮೂರಲೆ, 3 ಒಂದಲೆ, 3 ಹತ್ತಲೆ. ಹಾಗಾದ್ರೆ 20 ನಿಮಿಷದಲ್ಲಿ 10 ಡಿಗ್ರಿ ಚಲಿಸಿರುತ್ತೆ. ಹೌದು ತಾನೆ? 20 ನಿಮಿಷದಲ್ಲಿ 10 ಡಿಗ್ರಿ ಚಲಿಸಿತು. ಕ್ಲಿಯರ್ ಆಗಿ ಗೊತ್ತಾಯ್ತು? ಈಗ ನೋಡ್ರಿ, 1 ಗಂಟೆ 2 ಗಂಟೆ 20 ನಿಮಿಷ, 2 ಗಂಟೆ 20 ನಿಮಿಷದಲ್ಲಿ ಎಷ್ಟು ಡಿಗ್ರಿ ಬಂತು? 30 ಡಿಗ್ರಿ. 30 ಡಿಗ್ರಿ ಒಂದು 10 ಡಿಗ್ರಿ, 70 ಡಿಗ್ರಿ ಗಂಟೆ ಮುಳ್ಳು ಚಲಿಸಿತು. ನೋಡ್ರಿ, ಈ ರೀತಿ ಕ್ವಶನ್ಗಳನ್ನು ಕೂಡ ಕೇಳ್ತಾನೆ. ಹೌದಾ? ನೀವೇನಾದ್ರೂ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಕಾಮನ್ ಆಗಿ ಕೇಳ್ತಾರೆ, ನೀವು ಸೂತ್ರ ಪ್ರಕಾರ ಮಾಡಿಬಿಡ್ತೀವಿ. ಹೌದಾ? ಅಥವಾ ಇದರಲ್ಲಿ ಮಿರರ್ ಇಮೇಜ್ ಕೇಳ್ತಾನೆ, ವಾಟರ್ ಇಮೇಜ್ ಕೇಳ್ತಾನೆ. ಹೌದಾ? ಗಂಟೆಗಳ ನಡುವಿನ ಕೋನ ಕೇಳ್ತಾನೆ. ಹಾಗಾದ್ರೆ ಒಂದನ್ನೊಂದು ಸಂಧಿಸ್ತಕ್ಕಂಥದ್ದು ಕೇಳ್ತಾನೆ. ಗಂಟೆ ಮುಳ್ಳು ಪರಸ್ಪರ ವಿರುದ್ಧ ಎಷ್ಟು ಸರಿ ಆಗುತ್ತೆ ಅಂತ ಕೇಳ್ತಾನೆ. ಬಟ್ ಇದನ್ನ ಡಿಫ್ರೆಂಟ್ ಆಗಿ ಗಂಟೆ ಮುಳ್ಳು ಎಷ್ಟು 2 ಗಂಟೆ 20 ನಿಮಿಷದಾಗ ಗಂಟೆ ಮುಳ್ಳು ಎಷ್ಟು ಡಿಗ್ರಿಯಲ್ಲಿ ಚಲಿಸ್ತಿರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಅದಕ್ಕೋಸ್ಕರ ಈಸಿಯಾಗಿ ಇಲ್ಲಿಂದ ಇಲ್ಲಿಗೆ 30, ಇಲ್ಲಿಂದ ಇಲ್ಲಿಗೆ 30, 60 ನಿಮಿಷಕ್ಕೆ 30 ಆತಪ್ಪ ಅಂತಾನೆ ಇಲ್ಲಿ 20 ನಿಮಿಷ ತಾನೆ, ಇಲ್ಲಿ 20 ನಿಮಿಷ ಬಂದಿದೆ ತಾನೆ. ಹಾಗಾದ್ರೆ 20 ನಿಮಿಷದಲ್ಲಿ 10 ಡಿಗ್ರಿ ಬಂದಿರುತ್ತೆ. ಇದೊಂದು 30, ಇದೊಂದು 30, 10, 70 ಡಿಗ್ರಿ ಚಲಿಸಿರುತ್ತೆ ಗಂಟೆ ಮುಳ್ಳು. ಆನ್ಸರ್ ಮುಗೀತು. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ N2. ಒಂದು ಚೌಕಕ್ಕೆ ಎಷ್ಟು ಲಂಬಕೋನಗಳಿವೆ? ನೋಡ್ರಿ, ಲಂಬಕೋನಗಳು, ರೈಟ್ ಆಂಗಲ್ಸ್. ಲಂಬಕೋನ ಅಂತಂದ್ರೆ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ. ನೋಡ್ರಿ, ಲಂಬಕೋನ ಎಷ್ಟು ಡಿಗ್ರಿ? 90 ಡಿಗ್ರಿ ಕೋನಗಳು ಎಷ್ಟಿರ್ತವೆ ಒಂದು ಚೌಕದಲ್ಲಿ? ಒಂದು ಚೌಕದಲ್ಲಿ 90 ಡಿಗ್ರಿ ಕೋನಗಳು ಎಷ್ಟಿರ್ತವೆ ಅಂತ ಕ್ವಶನ್ ಕೇಳಿದ್ದಾರೆ. ಎಷ್ಟಿರ್ತವೆ? ಎಸ್, ಚೌಕ ಅಥವಾ ಆಯತದಲ್ಲಿ ರೈಟ್ ಆಂಗಲ್ಸ್ 4 ಇರ್ತವೆ. 1 2 3 4 ಪರಸ್ಪರ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ ಇದು. ಮೊನ್ನೆ PCಯಲ್ಲಿ ಕೇಳಿದ್ದೀನಿ ಕ್ವಶನ್. ಒಂದು ಆಯತದಲ್ಲಿ ಅಥವಾ ಒಂದು ಚೌಕದಲ್ಲಿ ಎಷ್ಟು ಲಂಬ ಕೋನಗಳಿದಾವೆ ಅಂತ ಕ್ವಶನ್ ಕೇಳಿದ್ದಾರೆ. ಎಸ್, ಎಷ್ಟಿರ್ತವೆ? 1 2 3 4ಗಳು ಇರ್ತವೆ. ಎಷ್ಟು ಭುಜಗಳಿರ್ತವೆ? 4 ಭುಜಗಳು. 1 2 3 4 ಭುಜಗಳಿರ್ತವೆ. ಶೃಂಗಗಳು ಎಷ್ಟಿರ್ತವೆ? 4 ಶೃಂಗಗಳಿರ್ತವೆ. ಎ ಶೃಂಗ, ಬಿ ಶೃಂಗ, ಸಿ ಶೃಂಗ, 4 ಶೃಂಗ. ಒಂದು ಚೌಕದಲ್ಲಿ 4 ಶೃಂಗಗಳಿರ್ತವೆ, 4 ಬಾಹು ಅಥವಾ 4 ಭುಜಗಳಿರ್ತವೆ, 4 ಕೋನಗಳಿರ್ತವೆ. ಆ 4 ಕೋನಗಳು ಯಾವ ಇರ್ತವೆ? 90 ಡಿಗ್ರಿ ರೈಟ್ ಆಂಗಲ್ ಇರ್ತವೆ, ಲಂಬ ಕೋನಗಳಿರ್ತವೆ. ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್ ಇದೆ. ಇಂಥ ಕ್ವಶನ್ಗಳನ್ನ PC ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಹೌದಾ? ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ಕ್ವಶನ್ 9. A = 5, B = 3 ಆದ್ರೆ Z ದ ಮೌಲ್ಯವನ್ನ ಕಂಡುಹಿಡಿಯಿರಿ. ನೋಡ್ರಿ, ಬೀಜೋಕ್ತಿಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದ್ರೆ A ವ್ಯಾಲ್ಯೂ ಕೊಟ್ಟಿದ್ದಾನೆ, B ವ್ಯಾಲ್ಯೂ ಕೊಟ್ಟಿದ್ದಾನೆ, Z ವ್ಯಾಲ್ಯೂವನ್ನ ಕಂಡುಹಿಡಿಬೇಕಂತ ಹೇಳಿದ್ದಾರೆ. ಹಾಗಾದ್ರೆ Z ವ್ಯಾಲ್ಯೂ ಏನದ? A³ + B² + 1. ಸಿಂಪಲ್. ಹಂಗಂದ್ರೆ A³ ಇದ್ರೆ ಇಲ್ಲಿ A = 5 ಅದ 5 ಕ್ಯೂಬ್ ಮಾಡ್ಕೊಳ್ಬೇಕು. B² ಇದ್ರೆ B = 3 ಅದ 3 ಸ್ಕ್ವೇರ್ ಮಾಡ್ಕೊಳ್ಬೇಕು. ಅವುಗಳನ್ನ ಬಿಡಿಸ್ಕೊಳ್ಬೇಕು, ಉತ್ತರ ಹಚ್ಕೊಳ್ಬೇಕು. Z = A ಅಂದ್ರೆ ಎಷ್ಟು? 5, 5 ಕ್ಯೂಬ್ ಪ್ಲಸ್ B ಅಂದ್ರೆ ಎಷ್ಟು? 3 ಅದ 3 ಸ್ಕ್ವೇರ್ ಪ್ಲಸ್ 1ಕ್ಕೆ 1. Z = 5 ಕ್ಯೂಬ್ ಅಂದ್ರೆ 5ಅನ್ನ 3 ಸಾರಿ ಗುಣಾಕಾರ ಮಾಡಬೇಕು. 5 3 15 ಅಲ್ಲ, 5 3 15 ಅಲ್ಲ, 5 × 5 × 5. 5 25, 25 ಇಲ್ಲಿ ಎಷ್ಟಾಗುತ್ತೆ? 125 ಪ್ಲಸ್ 3ಅನ್ನ 2 ಸಾರಿ 3 ಸ್ಕ್ವೇರ್ ಅಂದ್ರೆ 3 3 9 ಪ್ಲಸ್ 1ಕ್ಕೆ 1.
ಹೌದಾ? ಹಾಗಾದ್ರೆ ಈಗ ಎಷ್ಟಾಯ್ತು? ಜೆಡ್ ಇಸ್ ಈಕ್ವಲ್ ಟು 9 1 10, 135, 25 1 10, 135. ಜೆಡ್ದ ಮೌಲ್ಯ ಎಷ್ಟಾಗುತ್ತೆ? 135 ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್, ಈಸಿ ಅದ. ನೆಕ್ಸ್ಟ್ ಕ್ವಶನ್ ಮತ್ತು ಕೊನೆಯ ಪ್ರಶ್ನೆ ಸ್ನೇಹಿತರೆ. ವಿಡಿಯೋ ನೋಡ್ತಕ್ಕಂಥ ಎಲ್ಲಾ ಸ್ನೇಹಿತರು 10 ಕ್ವಶನ್ಗಳನ್ನು ನೋಡಿರ್ತೀರ ಅಂತ ನನ್ನ ಭಾವನೆ ಅದ. ನೋಡಿದ ಮೇಲೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಕೊನೆಯ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 10. ಒಂದು ದುಂಡು ಮೇಜಿನ ಸುತ್ತ ABCDEFGH ಅಂತ 8 ಜನ ಸ್ನೇಹಿತರು ವೃತ್ತಾಕಾರದಲ್ಲಿ ಮಧ್ಯಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ನೋಡ್ರಿ, ಒಂದು ರೌಂಡ್ ಟೇಬಲ್ ಮೇಲೆ ಕುಳಿತುಕೊಂಡಿದ್ದಾರೆ. ಇದೊಂದು ರೌಂಡ್ ಟೇಬಲ್. ಈ ರೌಂಡ್ ಟೇಬಲ್ ಅಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರು ಮಧ್ಯಕ್ಕೆ ಮುಖ ಮಾಡಿ ಕುಳಿತಾರೆ. ಈ ಕಡೆ ಮುಖ ಮಾಡಿದ್ದಾರೆ. ಈ ವ್ಯಕ್ತಿ ಈ ಕಡೆ ಮುಖ ಮಾಡಿದ್ದಾನೆ. ಈ ವ್ಯಕ್ತಿ ಈ ಕಡೆ ಮುಖ ಮಾಡಿದ್ದಾನೆ. ಮಧ್ಯಕ್ಕೆ ಮುಖ ಮಾಡಿದರೆ 8 ಜನ ಇದ್ದಾರೆ. ಹೌದು ತಾನೆ? 8 ಜನ ಇದ್ದಾರೆ. ಕ್ಲಿಯರಾ? 1 2 3 4 5 6 7 8 ಜನ ಇದ್ದಾರೆ. ಎಸ್, ಅವ್ರವ್ರ ಪ್ಲೇಸ್ ಕೊಟ್ಟಿದ್ದಾರೆ ನೋಡ್ರಿ. ಯಾರ್ಯಾರ ಪಕ್ಕದಲ್ಲಿ ಯಾರ್ಯಾರು ಕೂತ್ಕೊಂಡಿದ್ದಾರೆ ಅಂತೇಳಿ ಮುಖ ಮಾಡಿ ಕುಳಿತಿದ್ದಾರೆ. ಎಯು ಜಿ ಮತ್ತು ಸಿ ನಡುವೆ ಕುಳಿತಿದ್ದಾನೆ. ಎಲ್ಲ ಕೊಡಬೇಕು? ನಾನು ಇಲ್ಲಿ ಬೇರೆ ಕಡೆ ಇಚ್ಕೊಳ್ತೀನಿ. ಮೊದಲ ಎ ಅಂತಕ್ಕಂಥ ವ್ಯಕ್ತಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಈ ಎ ಅಂತಕ್ಕಂಥ ವ್ಯಕ್ತಿ ಯಾರ ನಡುವೆ ಕುಳಿತುಕೊಂಡಿದ್ದಾನಂತೆ? ಜಿ ಮತ್ತು ಸಿ ನಡುವೆ. ನೋಡ್ರಿ, ಜಿ ಮತ್ತು ಸಿ ನಡುವೆ, ಅಥವಾ ಸಿ ಇಲ್ಲಾದ್ರೂ ಬರ್ಬೋದು ಅಥವಾ ಜಿ ಇಲ್ಲಾದ್ರೂ ಬರ್ಬೋದು. ಒಟ್ಟಿನಲ್ಲಿ ಎ ಅಂತಕ್ಕಂಥ ವ್ಯಕ್ತಿ ಜಿ ಮತ್ತು ಸಿ ನಡುವೆ, ಈ ಕಡೆಯಿಂದ ಈ ಕಡೆ ಕುಂತ್ಕೊಂಡ್ರೆ ಜಿ, ಸಿ ಈ ಕಡೆ ಕುಳಿತುಕೊಳ್ತಾನೆ, ಜಿ ಈ ಕಡೆ ಕುಳಿತುಕೊಂಡ್ರೆ ಸಿ ಈ ಕಡೆ ಕುಳಿತುಕೊಳ್ತಾನೆ. ಒಟ್ಟಿನಲ್ಲಿ ಎ ಅಂತಕ್ಕಂಥ ವ್ಯಕ್ತಿ ಜಿ ಮತ್ತು ಸಿ ನಡುವೆ ಬರ್ತಾನೆ. ಕ್ಲಿಯರಾ? ಇದು ಒಂದನೇ ಸ್ಟೇಟ್ಮೆಂಟು. ಸೆಕೆಂಡಿಗೆ ಬರ್ತೀನಿ ನಾನು. ಮತ್ತು ಎಫ್ಗೆ ನೇರ ಎದುರಿನಲ್ಲಿದ್ದಾನೆ. ನೋಡ್ರಿ, ಅಪೋಸಿಟ್ ಅಲ್ಲಿ ಇದ್ದಾನೆ. ಯಾರಿಗೆ? ಎಫ್ಗೆ. ಇಲ್ಲಿ ಹಚ್ಕೊಂಡ್ಬಿಡಮ್. ಈಗ ಎ ಅಂತಕ್ಕಂಥ ವ್ಯಕ್ತಿ ಇಲ್ಲಿದ್ರೆ ಅಪೋಸಿಟ್ ಅಲ್ಲಿ ಯಾರಿರ್ತಾರೆ? ಎಫ್ ಇರ್ತಾನೆ. ಕ್ಲಿಯರಾ? ಇದು ಯಾವುದೋ ಒಂದು ಫೇಸಲ್ಲಿ ಇಲ್ಲಿ ಜಿ ಇದ್ರೆ ಇಲ್ಲಿ ಸಿ ಇರ್ತಾನೆ, ಅಥವಾ ಇಲ್ಲಿ ಜಿ ಇದ್ರೆ ಇಲ್ಲಿ ಸಿ ಇರ್ತಾನೆ. ಅಷ್ಟು ಕನ್ಫರ್ಮ್. ಒಂದು ಏನಂತಂದ್ರೆ ಎಗೆ ಅಪೋಸಿಟ್ ಯಾರಿರ್ತಾರೆ? ಎಫ್ ಇರ್ತಾರೆ. ಅದೊಂದು ಕನ್ಫರ್ಮ್ ಆಗಿ ಹೇಳ್ಬಿಟ್ಟಿದ್ದಾರೆ. ಕ್ಲಿಯರಾ? ಎಸ್. ನೆಕ್ಸ್ಟ್ ನೋಡ್ರಿ, ಥರ್ಡ್ ಸ್ಟೇಟ್ಮೆಂಟ್ ನೋಡ್ರಿ, ಏನಂತ ಹೇಳಿದ್ದಾರೆ. ಎಸ್, ಸಿ ನಡುವೆ ಕುಳಿತಿದ್ದಾರೆ ಮತ್ತು ಎಫ್ಗೆ ನೇರ ಎದುರಿನಲ್ಲಿದ್ದಾನೆ. ಇಯು ಎಚ್ ಮತ್ತು ಸಿ ನಡುವೆ ಕುಳಿತಿದ್ದಾನೆ. ಇಯು ಎಚ್ ಮತ್ತು ಸಿ ನಡುವೆ. ನೋಡ್ರಿ, ಸಿ ಇಲ್ಲಿದ್ದಾನೆ. ನಾನು ಈ ಕಡೆ ನಾವು ಈ ಕಡೆ ತಿದ್ದೀನಿ. ಇಯು ಸಿ ಮತ್ತು ಎಚ್ ನಡುವೆ ಕುಳಿತಿದ್ದಾನೆ. ಹೌದಾ? ಅವ್ರು ಹೇಳಿದ್ರೆ ಇಯು ಎಚ್ ಮತ್ತು ಸಿ ನಡುವೆ ಕುಳಿತಿದ್ದಾನೆ. ಇಯು ಎಚ್ ಮತ್ತು ಸಿ ನಡುವೆ ಕುಳಿತಿದ್ದಾನೆ. ಯಾವಾಗ? ಸಿ ಈ ಕಡೆ ಅಂತ ಬಂದಾಗ, ಅಥವಾ ಸಿ ಈ ಕಡೆ ಅಂತ ಬಂದಾಗ ಇ ಇಲ್ಲಿ ಬರ್ತಾನೆ, ಇಲ್ಲಿ ಎಚ್ ಬರ್ತಾನೆ. ಇಯು ಸಿ ಮತ್ತು ಎಚ್ ನಡುವೆ, ಇಯು ಸಿ ಮತ್ತು ಎಚ್ ನಡುವೆ. ಯಾಕಂದ್ರೆ ಈ ಸಿ ಇಲ್ಲಿ ಸಾಧ್ಯತೆ ಅದ, ಇಲ್ಲಿ ಸಾಧ್ಯತೆ ಇರೋದ್ರಿಂದ ಇವರಿಬ್ಬರನ್ನ ಆ ಕಡೆ ಈ ಕಡೆ ಹಾಕೊಂಡಿದ್ದೀನಿ. ಒಂದು ಕನ್ಫರ್ಮ್ ಆಗಿ ಸಿಗುತ್ತೆ ಕೊನೆಗೆ. ಹೌದಾ? ಕುಳಿತಿದ್ದಾನೆ. ಮತ್ತು ಎಯ ಬಲಭಾಗದಲ್ಲಿ ಎರಡನೆಯವನು, ಎಫ್ ನ ಎಡಕ್ಕೆ ಎರಡನೆಯವನು ಇ. ನೋಡ್ರಿ, ಇ ಇಲ್ಲೇ ಕಂಟಿನ್ಯೂ ಅದ. ಇ ಅಂತಕ್ಕಂಥ ವ್ಯಕ್ತಿ ನೋಡ್ರಿ, ಇಯು ಎಚ್ ಮತ್ತು ಸಿ ನಡುವೆ ಕುಳಿತಿದ್ದಾನೆ. ಇಯು ಎಚ್ ಮತ್ತು ಸಿ ನಡುವೆ ಕುಳಿತಿದ್ದಾನೆ. ಮತ್ತು ಎನ ಬಲಭಾಗಕ್ಕೆ ಎರಡನೆಯವನು ಮತ್ತು ಎಫ್ ನ ಎಡಕ್ಕೆ ಎರಡನೆಯವನು. ಯಾರು? ಇ. ಏನ ಬಲಭಾಗಕ್ಕೆ ಅಂದಾಗ ಎ ಕೇಂದ್ರಕ್ಕೆ ಮುಖ ಮಾಡಿದಾನೆ. ಏನ ಬಲ ಯಾವ ಕಡೆ ಇರುತ್ತೆ? ಈ ಕಡೆ ಇರುತ್ತೆ. ಬಲಭಾಗಕ್ಕೆ ಎರಡನೇವನು. ನೋಡ್ರಿ, 1 2 ಅಂದ್ರೆ ಇದು ಕನ್ಫರ್ಮ್ ಆಯ್ತು. ಈ ಕಡೆ ಇರ್ತಕ್ಕಂಥದ್ದು ಕನ್ಫರ್ಮ್. ಈ ಕಡೆ ಈ ಬರಲ್ಲ, ಯಾಕಂದ್ರೆ ಈ ಕಡೆ ಎಡಗಡೆಗೆ ಆಗ್ತಾನೆ. ಹಾಗಾದ್ರೆ ಈ ಕಡೆ ಇ ಮತ್ತು ಎಚ್ ಬರಲ್ಲ. ಕ್ಲಿಯರ್ ಆಯ್ತು? ಇದು ಏನ ಬಲಕ್ಕೆ ಎರಡನೇವನಂತೆ ಇ ಅವ್ರು ಹೇಳಿದ್ದಾರೆ. ಏನ ಬಲಕ್ಕೆ ಎರಡನೇವನಂತಂದಾಗ ಈ ಕಡೆ ಬಂತು. ಅಗರ ಇಲ್ಲಿ ಸಿ ಮತ್ತು ಎಚ್ ನಡೆ ಬಂದಾಗ ಇಲ್ಲಿ ಜಿ ಬರಲ್ಲ, ಜಿ ಈ ಕಡೆ ಬಂತು. ನೋಡ್ರಿ, ಎಲ್ಲ ಒಯ್ದಲ್ಲಿ ಕ್ಲಿಯರ್ ಆಯ್ತು ಎಲ್ಲದು. ನೋಡ್ರಿ, ಈಗ ಏನ ಬಲಕ್ಕೆ ಎರಡನೆಯವನು ಇ, ಏನ ಬಲಕ್ಕೆ 1 2ನೇವನು. ಕ್ಲಿಯರ್ ಆಯ್ತಾ ಈ ಪ್ಲೇಸು? ಮತ್ತು ಎಫ್ ನ ಎಡಕ್ಕೆ ಈ ಕಡೆ ಮುಖ ಮಾಡಿ ಕೂತಿರ್ತಕ್ಕಂಥ ಎಡ ಯಾವ್ದಿರುತ್ತೆ? ಎಫ್ಗೆ ಈ ಕಡೆ ಇರುತ್ತೆ. ಎಡಕ್ಕೆ ಎರಡನೇವನು ಇ. ಕ್ಲಿಯರ್ ಆಗಿ ಸಿಕ್ಬಿಡ್ತು ನಮಗೆ. ಹೌದಾ? ಇಯು ಏನ ಎಡಕ್ಕೆ ಎರಡನೇವನು, ಏನ ಬಲಕ್ಕೆ ಎರಡನೇವನು ಮತ್ತು ಎಫ್ ನ ಎಡಕ್ಕೆ ಎರಡನೇವನು. ಮತ್ತು ಮೊದಲು ಏನಂತಿದ್ರು? ಸಿ ಮತ್ತು ಎಚ್ ನಡುವೆ ಕುಳಿತಿದ್ದಾನೆ. ಇಲ್ಲಿ ಬಂತು ನೋಡ್ರಿ, ಸಿ ಮತ್ತು ಎಚ್ ನಡುವೆ ಅಂತಂದ್ರೆ ಇಲ್ಲಿ ಸಿ ಏದ ಬಾಜುನೇ ಅದಾದ್ಮೇಲೆ ಇಲ್ಲಿ ಸಿ ಬಂತು, ಇಲ್ಲಿ ಯಾವ್ದು ಬಂತು? ಎಚ್ ಬಂತು. ಇಲ್ಲಿ ಸಿ ಬರಲ್ಲ, ಯಾಕಂದ್ರೆ ಏದ ಪಕ್ಕ ಸಿ ಅದಾನೆ. ಜಿ ಮತ್ತು ಸಿ ನಡುವೆ ಎ ಇದ್ದಾನೆ. ಹಾಗಾದ್ರೆ ಇಲ್ಲಿ ಜಿ ಬಂತು.
ಕ್ಲಿಯರ್ ಆಯ್ತಾ? ಜಿ ಮತ್ತು ಸಿ ನಡುವೆ ಏದನೆ, ಎಚ್ ಮತ್ತು ಸಿ ನಡುವೆ ಈದನೆ, ಏನ ಬಲಕ್ಕೆ ಇ, ಎಫ್ ನ ಎಡಕ್ಕೆ ಇ, ಎರಡನೆಯವನು. ಕ್ಲಿಯರ್ ಆಗಿ ಗೊತ್ತಾಯ್ತು. ಎಸ್, ನೆಕ್ಸ್ಟ್ ನೋಡ್ರಿ ಇವಾಗ ಎಫ್ ನ ಎಡಕ್ಕೆ ಡಿ ಯು ಜಿಯ ಎಡಭಾಗದಲ್ಲಿ ಎರಡನೆಯವನು. ನೋಡ್ರಿ, ಡಿ ಅಂತಕ್ಕಂಥವನು ಜಿಯ ಎಡಭಾಗದಲ್ಲಿ, ಜಿ ಇಲ್ಲಿದ್ದೇನೆ, ಜಿದ್ದು ಈ ಕಡೆ ಬಲ ಇರುತ್ತೆ, ಈ ಕಡೆ ಎಡ ಇರುತ್ತೆ. ಈ ಕಡೆ ಎಡಕ್ಕೆ ಎರಡನೇವನು, ಒಂದು ಎರಡನೇವನು, ಇಲ್ಲಿ ಯಾರು ಕುಂತಾರಂತ ಡಿ ಕುಂತ್ಕೊಂಡಿದ್ದಾನೆ. ಕ್ಲಿಯರ್ ಆಗಿ ಎಲ್ಲರದು ಗೊತ್ತದ, ಒಬ್ರು ಗೊತ್ತಿಲ್ಲ ಇನ್ನು. ಡಿ ಯು ಜಿಯ ಎಡಭಾಗದಲ್ಲಿ ಎರಡನೇವನು, ಬಿಯ ಬಲಭಾಗಕ್ಕೆ ಕುಳಿತಿರುವ 3 ಸ್ನೇಹಿತರು ಯಾರು? ಬಿಯ ಬಲಕ್ಕೆ ಕುಳಿತಿರ್ತಕ್ಕಂಥ 3 ಯಾರಂತ ಕೇಳಿದ್ರೆ, ಮಗರ ಬಿ ಎಲ್ಲಿ ಕುಂತ್ಕೊಂಡಿದ್ದಾನೆ? ಬಿ ದಿಲ್ಲಿವರೆಗಾದ್ರೆ ಎಲ್ಲಿ ಗೊತ್ತೇ ಇಲ್ಲ ನಮಗೆ. ಆದ್ರೂ ಕೂಡ ಬಿ ಸಿಗ್ತಾನೆ ನೋಡ್ರಿ. ಉಳಿತಕ್ಕಂಥವ್ರು 8 ಜನ, ಇಲ್ಲಿ 1 2 3 4 5 6 7 ಇದರ ಮೇಲೆ ಉಳಿದಿರ್ತಕ್ಕಂಥವನು ಬಿ. ಆ ಸ್ಥಾನ ಎಲ್ಲಿರ್ತಾನೆ? ಇಲ್ಲಿ ಬಿ ಇರ್ತದೆ. ಕ್ವಶನ್ ಏಕೆ ಬಿ ಯ ಬಲಕ್ಕೆ ಅಂತಂದಾಗ, ಬಿ ಯ ಬಲಕ್ಕೆ ಈ ಕಡೆ ಬರುತ್ತೆ, ಬಿ ಯ ಬಲಕ್ಕೆ 3 ಜನ ಅಂದಾಗ ಜಿ ಎ ಸಿ ಈಸ್ ರೈಟ್ ಆನ್ಸರ್. ನೋಡ್ರಿ, ಬಿ ನ ಬಲಕ್ಕೆ ಕುಳಿತಿರ್ತಕ್ಕಂಥ 3 ಸ್ನೇಹಿತರು ಯಾರು? ಜಿ ಮತ್ತು ಎ ಮತ್ತು ಸಿ ಈಸ್ ರೈಟ್ ಆನ್ಸರ್. ಗ್ಯಾಸ್ ಅಲ್ಲ, ಸಿ ಈಸ್ ರೈಟ್ ಆನ್ಸರ್. ನೋಡ್ರಿ, ಇಷ್ಟು ಈಸಿಯಾಗಿ ನಾವು ಸೀಟಿಂಗ್ ಅರೇಂಜ್ಮೆಂಟಲ್ಲಿ ತುಂಬ ಈಸಿಯಾಗಿ ಆನ್ಸರ್ಗಳನ್ನು ಮಾಡ್ಬೋದು. ಕ್ಲಿಯರ್? ಎಸ್ ಸ್ನೇಹಿತರೆ, ಇವತ್ತು ನಾನು ಈ ಪ್ರಾಕ್ಟೀಸ್ ಸೆಟ್ ನಂಬರ್ 3ಯಲ್ಲಿ ಪ್ರಮುಖವಾಗಿ 10 ಕ್ವಶನ್ಗಳನ್ನು ನಿಮಗೆ ಮನಮುಟ್ಟವಾಗಿ ಹೇಳಿದ್ದೀನಿ ಅಂತ ಕೂಡ ನನ್ನ ಭಾವನೆ ಅದ. ಸ್ನೇಹಿತರೆ, ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.